ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯನ ಯಾವ್ದ್ರ ಬಗ್ಗೆ ತಗೊಂಡಿದ್ದೀನಿ, ಕ್ಯಾಲೆಂಡರ್ ಬಗ್ಗೆ ತಗೊಂಡಿದ್ದೀನಿ ಸ್ನೇಹಿತರೆ. ಕ್ಯಾಲೆಂಡರ್ ಅಲ್ಲಿ ಈ ವಿಡಿಯೋ ವಾಚ್ ಮಾಡೋಕ್ಕಿಂತ ಮುಂಚೆ ನಾನು ಆಪ್ಟಿಟ್ಯೂಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಪರ್ಸೆಂಟೇಜ್, HCF LCM ಮತ್ತೆ ರೀಸನಿಂಗ್ ಅಲ್ಲಿ ಕೆಲವೊಂದು ಪಾಠಗಳನ್ನ ಆಲ್ರೆಡಿ ನಾನು ಮಾಡಿದ್ದೀನಿ. ಆ ವಿಡಿಯೋ ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಕ್ಯಾಲೆಂಡರ್ ಬಗ್ಗೆ. ಕ್ಯಾಲೆಂಡರ್ ಆಲ್ರೆಡಿ ನಮಗೆ ಗೊತ್ತಿದೆ. ಒಂದು ವೀಕ್ ಅಂದ್ರೆ ಒಂದು ವಾರ ಅಂತಂದ್ರೆ 7 ದಿವಸ ನಮಗೆ ಆಲ್ರೆಡಿ ಗೊತ್ತಿದೆ. ಅದೇ ರೀತಿ ಒನ್ ಇಯರ್ಗೆ, ನಾರ್ಮಲ್ ಇಯರ್ಗೆ, ಈಗ ನಾರ್ಮಲ್ ಇಯರ್ ಅಂತಂದ್ರೆ 365 ದಿನಗಳಿರುತ್ತೆ, 365 ಡೇಸ್ ಇರುತ್ತೆ. ಆ 365 ಡೇಸ್ಗೆ 52 ವೀಕ್ಸ್ ಇರುತ್ತೆ. ಲೀಪ್ ಇಯರ್ ಅಂತಂದ್ರೆ 360 ಡೇಸ್ ಇರುತ್ತೆ, 52 ವೀಕ್ಸ್, 1 ನಾಟ್ ಡೇ 2 ಅವರ್. ಅದು ಹೇಗೆ ಬಂತಂದ್ರೆ ಇಲ್ಲೊಂದು ಕೀ ಪಾಯಿಂಟ್ ಇಲ್ಲೇ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಒಂದು ಇಯರ್ನ ನಾವು ಡಿವೈಡ್ ಮಾಡ್ಬೇಕಾದ್ರೆ ಯಾವುದೇ ಒಂದು ಇಯರ್ನ ನಾವು 4 ಇಂದ ಡಿವೈಡ್ ಮಾಡ್ತೀವಿ, ದಿನಗಳನ್ನ ನಾವು 7 ಇಂದ ಡಿವೈಡ್ ಮಾಡ್ತೀವಿ ಸ್ನೇಹಿತರೆ. ಯಾಕಂದ್ರೆ ಒಂದು ವೀಕ್ಗೆ 7 ಡೇಸ್ ಅಂತ. ಇಲ್ಲಿ ನಾವು 52 ಡೇಸ್ ವೀಕ್ಸ್ ಹೆಂಗ್ ಬಂತಂತಂದ್ರೆ, ನಾರ್ಮಲ್ ಆಗಿ ನಾನು ಡೇಸ್ ಅಂತ ಕೊಟ್ಟಿದ್ದೀನಲ್ಲ, 7 ಇಂದ ಡಿವೈಡ್ ಮಾಡಿ ಸ್ನೇಹಿತರೆ. 365 ಯಾವ್ದು 7 5 35 ಅಂಡ್ ರಿಮೈಂಡರ್ 15 ಬರುತ್ತೆ. 7 2 14, ರಿಮೈಂಡರ್ ಎಷ್ಟು ಸ್ನೇಹಿತರೆ? 1 ಆಡ್ ಡೇ. ಇದನ್ನೇ ನಾನು ಹೇಳ್ತಾ ಇರೋದು, ಇದನ್ನ ಆಡ್ ಡೇಸ್ ಅಂತ ಕರಿತೀವಿ ಸ್ನೇಹಿತರೆ. ಇಲ್ಲಿ ನಾರ್ಮಲ್ ಇಯರ್ ಅಲ್ಲಿ ನಮಗೆ ಒಂದು ಆಡ್ ಡೇ ಬರುತ್ತೆ, 52 ವೀಕ್ಸ್ 52 ವಾರಗಳು ಬರ್ತವೆ. ಅದೇ ರೀತಿ ನಾವು ಲೀಪ್ ಇಯರ್ ಅಲ್ಲಿ 366 ದಿನಗಳು ಬರ್ತವೆ, 52 ವಾರಗಳು ಮತ್ತೆ 2 ಆಡ್ ಡೇಸ್ ಬರ್ತವೆ. ಅದೇ ರೀತಿ ಆರ್ಡಿನರಿ ಡೇಸ್ ಅಲ್ಲಿ ಫೆಬ್ರವರಿ 28 ಆಗಿರುತ್ತೆ, ಲೀಪ್ ಇಯರ್ ಅಲ್ಲಿ ಫೆಬ್ರವರಿ 29 ದಿನಗಳಿರ್ತವೆ ಸ್ನೇಹಿತರೆ. ಇದನ್ನ ನಾವು ಮೈನ್ ಆಗಿ ಕೀ ಪಾಯಿಂಟ್ ನೋಡ್ಬೇಕು. ನಾನು ಆಲ್ರೆಡಿ ಹೇಳಿದೆ, ಕೀ ಪಾಯಿಂಟ್ ಏನಂದ್ರೆ ದಿನಗಳನ್ನ ನಾವು ಇಯರ್ನ ನಾವು ವರ್ಷಗಳನ್ನ ನಾವು 4 ಡಿವೈಡ್ ಮಾಡ್ತೀವಿ, ದಿನಗಳನ್ನ ನಾವು ಡಿವೈಡ್ ಬೈ 7 ಇಂದ ಮಾಡ್ತೀವಿ. ಇದನ್ನ ಕೀ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಈ ಒಂದು ಟೇಬಲ್ ನಾನು ಯಾವುದೇ ಪ್ರಾಬ್ಲಮ್ ಈಸಿಯಾಗಿ ವಿತಿನ್ 5 ಸೆಕೆಂಡ್ ಅಥವಾ ವಿತಿನ್ 10 ಸೆಕೆಂಡ್ಸ್ ಪ್ರಾಬ್ಲಮ್ ಆಗುತ್ತೆ. ಈ ಡೇಸ್ 0 ಅಂದ್ರೆ ಸಂಡೇ ಅಪ್ ಟು 6 ತನಕ ಈ ಟೇಬಲ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. 1 ಅಂದ್ರೆ ಮಂಡೇ, 2 ಅಂದ್ರೆ ಟ್ಯೂಸ್ಡೇ ಅಂತ. ಈ ರೀತಿ ಟೇಬಲ್ ನೆನಪು ಯಾವುದೇ ಪ್ರಾಬ್ಲಮ್ ಕೂಡ ಈಸಿಯಾಗಿ ಮಾಡ್ಬೋದು. ಅದೇ ರೀತಿ ನಾನು ಇಲ್ಲಿ ನಿಮಗೆ ಕಾಣಿಸಿ 2 ಟ್ರಿಕ್ಗಳು ಕೂಡ ಹೇಳ್ಕೊಡ್ತೀನಿ. ನಿಮಗೆ ಯಾವ ಟ್ರಿಕ್ ಪ್ರಿಫರ್ ಬಂತ ಆ ಟ್ರಿಕ್ ಅನ್ನು ಮಾತ್ರ ಯೂಸ್ ಮಾಡಿ ಯಾವುದೇ ಒಂದು ಎಕ್ಸಾಮ್ಗೆ. ಈಗ ಜನವರಿ ಅಂದ್ರೆ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಸ್ನೇಹಿತರೆ. ಇಲ್ಲಿ ನೀವು ನೆನ್ಪಿಟ್ಕೊಳ್ಳೋದು ಹೆಂಗಂದ್ರೆ, ಜನವರಿ ಟು ಮಾರ್ಚ್ ಕಲರ್ ಐಡೆಂಟಿಫೈ ಮಾಡಿದ್ರೆ 033, ಲಾಸ್ಟ್ ಅಲ್ಲಿ 035 ಅಂತ. ಅಕ್ಟೋಬರ್ ಟು ಇದು 3335 ಅಂತ. ಆ ರೀತಿ ನೆನ್ಪಿಟ್ಕೊಳ್ಳಿ. ಏಪ್ರಿಲ್ ಮೇ ಜೂನ್ 614 ಜುಲೈ. ಇದು ಕೋಡ್ ಮಾಡಿದ್ದೀನಿ, ಡಿ ಕೋಡ್ ಮಾಡಿದ್ದೀನಿ ಕೆಲವನ್ನ. ಈ ಡಿ ಕೋಡ್ ಇಂದ ನೀವು ಯಾವುದೇ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಜುಲೈ ಆಗಸ್ಟ್ ಸೆಪ್ಟೆಂಬರ್ 625 ಈ ರೀತಿ ನೆನ್ಪಿಟ್ಕೊಂಡು ಮೂರ್ ನೆನ್ಪಿಟ್ಕೊಳ್ಳಿస్తే ಈಸಿಯಾಗಿ ಬರುತ್ತೆ. ಅದೇ ರೀತಿ ಇನ್ನೊಂದು ಮೆಥಡ್ ಅಲ್ಲಿ ನಾನು ನಾರ್ಮಲ್ ಆಗಿ ಎಲ್ಲರೂ ಸಾಲ್ವ್ ಮಾಡೋ ಕ್ಯಾಲೆಂಡರ್ ಸಾಲ್ವ್ ಮಾಡ್ಬೇಕಾದ್ರೆ 31 ಎಲ್ಲ ಕೂಡ್ಕೊಂಡು ಹೋಗ್ತಾರೆ. ಬಟ್ ಈಸಿಯಾಗಿ ಇನ್ನೂ ಕೂಡೋದು ಮೆಥಡ್ ಅಂದ್ರೆ ಜನವರಿ 31 ದಿವಸ ಅನ್ಕೋತೀವಿ. 3 ಏನಕ್ಕಂತ ಕೋಡ್ ಮಾಡಿದೀವಿ ಅಂತಂದ್ರೆ 7 ಇಂದ 31 ಡಿವೈಡ್ ಮಾಡಿದ್ರೆ 7 4 28, 7 4 28 ಸ್ನೇಹಿತರೆ. 28 ರಿಮೈಂಡರ್ ಬಂದಿದ್ದು 3 ರಿಮೈಂಡರ್ ಬಂತು ಸ್ನೇಹಿತರೆ. 3 ರಿಮೈಂಡರ್ ಬಂತು. ಇದನ್ನ ನಾನು ಬರ್ದಿರೋ ಸ್ನೇಹಿತರೆ, ಇದು 28 20 ಅಂತ ತಿಳ್ಕೊಬೇಡಿ, ಯಾಕಂದ್ರೆ ಕನ್ಫ್ಯೂಸ್ ಆಗಬೇಡಿ. ಇಷ್ಟು ಸ್ನೇಹಿತರೆ. ಅದೇ ರೀತಿ ಫೆಬ್ರವರಿ 28 ಬಂದ್ರೆ 7 ಡಿವೈಡ್ ಮಾಡಿ 0 ಬರುತ್ತೆ. 29 ಲೀಪ್ ಇಯರ್ ಇದ್ದಾಗ 1 ರಿಮೈಂಡರ್ ಬರುತ್ತೆ. ಇದೇ ರೀತಿ ಈ ರಿಮೈಂಡರ್ಗಳನ್ನ ಬರ್ದಿದ್ದೀನಿ. ಇನ್ನೊಂದು ಮೆಥಡ್ ಅಲ್ಲಿ. ಅದೇ ರೀತಿ ಇಯರ್ ಅಲ್ಲಿ ನಾವು ಸೆಂಚುರೀಸ್ ಅಲ್ಲಿ 16ನೇ ಸೆಂಚುರಿ ಬಂದಾಗ 6, 17ನೇ ಸೆಂಚುರಿ ಬಂದಾಗ 4. ಅದೇ ರೀತಿ ಇಯರ್ಗೆ ಒಂದು ಐಡೆಂಟಿಫೈ ಮಾಡೋ 642, ಮತ್ತೆ ಇದು 642 ಅಂತ ಕಂಟಿನ್ಯೂ ಆಗುತ್ತೆ. 21 ಸೆಂಚುರಿ, 22 ಸೆಂಚುರಿ, ಅದೇ ರೀತಿ ಇದು ಕೂಡ ಕಂಟಿನ್ಯೂ ಆಗುತ್ತೆ. ಈ ಇಷ್ಟು ಟೇಬಲ್ನ ನೀವು ನೆನಪಿಟ್ಕೊಂಡ್ರೆ ಯಾವುದೇ ಒಂದು ಪ್ರಾಬ್ಲಮ್ ಈಸಿಯಾಗಿ ವಿತಿನ್ ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಇದು ನಾನು ಬೇಸಿಕ್ ನಾನು ಹೇಳ್ತಾ ಇರೋದು. ಈ ಬೇಸಿಕ್ ತಿಳ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಆಗುತ್ತೆ ಸ್ನೇಹಿತರೆ. ಈಗ ನಾನು ಓಕೆ, ಇದರಲ್ಲಿ ನಾವು 100 ಸೆಂಚುರಿ 5 ಆಡ್ ಡೇಸ್, 200 ಸೆಂಚುರಿ 3 ಆಡ್ ಡೇಸ್, 300 ಸೆಂಚುರಿ 1 ಆಡ್ ಡೇಸ್, ಮತ್ತೆ 400 ಸೆಂಚುರೀಸ್ 400 ಇಯರ್ಸ್ಗೆ 0. ಹೇಗೆ ಬರುತ್ತೆ ಅಂದ್ರೆ, ಒಂದು ಸೆಂಚುರಿ ಅಂದ್ರೆ 100 ಇಯರ್ ಅಂತ ಸ್ನೇಹಿತರೆ. ಆ 100 ಡೇಸ್ 24 ಲೀಪ್ ಇಯರ್ ಮತ್ತೆ 76 76 ಆಡ್ ಡೇಸ್ ಬರುತ್ತೆ. ಯಾವುದು ಲೀಪ್ ಇಯರ್ ಬರುತ್ತೋ ಅದನ್ನು ನಾವೇಂತಿ ಮಲ್ಟಿಪ್ಲೈ ಬೈ 2 ಮಾಡ್ತೀವಿ. ಅದೇ ರೀತಿ ಗುಣಾಕಾರ 2 ಮಾಡ್ತೀವಿ, ಮತ್ತೆ ಗುಣಾಕಾರ 1 ಇನ್ ಮಲ್ಟಿಪ್ಲಿಕೇಶನ್ 1 ಮಾಡ್ತೀವಿ. ಆರ್ಡಿನರಿ ಇದ್ರೆ, ಲೀಪ್ ಇಯರ್ ಇದ್ರೆ ಮಲ್ಟಿಪ್ಲಿಕೇಶನ್ 2 ಮಾಡ್ತೀವಿ. ಅದು ಹೇಗೆ 24 ಅಂತ ಇದ್ರೆ, ಯಾವುದೇ ಒಂದು ನಂಬರ್ 4 ಅದು ಇಯರ್ಸ್ ಬಂದ್ರೆ 4 ಅಂತ ಹೇಳಿದೆ. 99, ಯಾಕಂದ್ರೆ ಒಂದು ಸೆಂಚುರಿಗೆ ನಾವು ಅದಕ್ಕಿಂತ ಒಂದು ಕಮ್ಮಿ ತಗೋಬೇಕಂದ್ರೆ 25 24 75 ಅಂತ ಬರುತ್ತೆ. ಅದರಿಂದ ಒಂದು ಕಮ್ಮಿ ತಗೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. 4 to the 8 1 4 4 the 16. ಇಲ್ಲಿ ಇದು ಲೀಪ್ ಇಯರ್ ಬಂದ್ರೆ, ಯಾಕಂದ್ರೆ 24 ಅಂದ್ರೆ ಇದು ಡಿವೈಡ್ ಆಗುತ್ತೆ 4 ಇಂದ, ಅದರಿಂದ ನಾನು 24 ಅಂತಾನೆ ತಗೊಂಡಿದ್ದೀನಿ. ಇದು ಲೀಪ್ ಇಯರ್ ಆಗುತ್ತೆ. ಇನ್ನು ಮಿಕ್ಕಿದ ಯಾವುದು, ಇನ್ 76 ಇಯರ್ಸ್ 100 ಈಕ್ವಲ್ 24 ಪ್ಲಸ್ 46 76 ಎಷ್ಟಾಗುತ್ತೆ?
100 ಆಗುತ್ತೆ ಸ್ನೇಹಿತರೆ. ಇವೆರಡನ್ನೂ ಕೂಡಿದಾಗ 124 ಬರುತ್ತೆ. ಮತ್ತೆ ನಾನು ಡೇಸ್ ಬಂದಾಗ 7 ಡಿವೈಡ್ ಮಾಡ್ಬೇಕಂತ ಹೇಳಿದ್ನಿ. 7 ಇಂದ ಡಿವೈಡ್ ಮಾಡಿದಾಗ ನಿಮಗೆ ಇಲ್ಲಿ ನಿಮಗೆ 5 ಆಡ್ ಡೇಸ್ ಬರುತ್ತೆ. 100 ಇಯರ್ಗೆ 5 ಆಡ್ ಡೇಸ್ ಬರುತ್ತೆ ಸ್ನೇಹಿತರೆ. ಅದೇ ರೀತಿ ಇದು ಫ್ರೈಡೇ. 5 ಆಡ್ ಡೇಸ್ ಬರೋದು ಯಾವ್ದು ಟೇಬಲ್ ನೆನಪಿಟ್ಕೊಂಡ್ರೆ ಫ್ರೈಡೇ. ಇದು 3 ಬಂದ್ರೆ ವೆಡ್ನೆಸ್ಡೇ. 1 ಬಂದ್ರೆ ಯಾವುದು ಮಂಡೇ. 0 ಬಂದ್ರೆ ಸಂಡೇ. ಇಲ್ಲಿ 200ಗೆ ಇಲ್ಲಿ ಆಲ್ರೆಡಿ ನಾನು 100 ಇಯರ್ಗೆ 5 ಅಂತಂದ್ರೆ 200 ಇಯರ್ಸ್ 5 ಪ್ಲಸ್ 5 ಎಷ್ಟಾಗುತ್ತೆ 10 ಆಗುತ್ತೆ. 10 ಆಗುತ್ತಲ್ಲ 10 ಬಂದಾಗ ಮತ್ತೆ 7 ಇಂದ ಈಗ ಯಾವುದು 7ಕ್ಕಿಂತ ಜಾಸ್ತಿ ಬಂದರೆ 7 ಇಂದ ಮತ್ತೆ ಡಿವೈಡ್ ಮಾಡಿ. 7 ಒಂದು 7 3 ಆಡ್ ಡೇಸ್. ಅದೇ ರೀತಿ ಇದು ಅಷ್ಟೇ ಸ್ನೇಹಿತರೆ. 300 ಅಂದ್ರೆ 15 ಆಗುತ್ತೆ. 5 ಪ್ಲಸ್ 5 ಪ್ಲಸ್ 5 ಯಾಕಂದ್ರೆ 100ಗೆ 5 ಇರುತ್ತೆ ಅದಕ್ಕೋಸ್ಕರ. ಇದು ನೀವು ಯೂನಿಟರಿ ಮೆಥಡ್ ನೀವು ಗೊತ್ತಿರೋ ಈಸಿಯಾಗಿ ನೀವು ಯಾವುದೇ ಪ್ರಾಬ್ಲಮ್ ಈಸಿಯಾಗಿ ಥಿಂಕ್ ಮಾಡ್ಬೋದು ನಿಮ್ಮ ತಲೆಯಲ್ಲಿ. ಯೂನಿಟರಿ ಮೆಥಡ್ ಗೊತ್ತಿರಬೇಕು. ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಸೆಕ್ಷನ್ ಹಾಕಿ ನೋಡಿ. ಈಗ ನಾರ್ಮಲ್ ಆಗಿ 315 ಬಂತು. 15 ಇದು ಮತ್ತೆ 7 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 7 to the 14 ರಿಮೈಂಡರ್ 1. ಈ ಒಂದನ್ನೇ ನಾವು ಹಾಟ್ ಡೇಸ್ ಅಂತ ಕರಿತೀವಿ. 400ಗೆ ಈಗ 20 ಬಂದ್ಬಿಡುತ್ತೆ. 5 ಪ್ಲಸ್ 5 ಪ್ಲಸ್ 5 ಪ್ಲಸ್ 5. ಆಕ್ಚುಲಿ ಇಲ್ಲಿ 20 ಬರುತ್ತೆ. ಆಕ್ಚುಲಿ ಇಲ್ಲಿ ಏನಾಗುತ್ತೆ, ಲೀಪ್ ಇಯರ್ ಆಗಿದೆ, ನಾವು ಒಂದನ್ನ ಆಡ್ ಮಾಡ್ಕೋತೀವಿ, 6 ಆಗುತ್ತೆ. ಇಲ್ಲಿ 21 ಆಗುತ್ತೆ. 21 ಡಿವೈಡ್ ಬೈ 7 ಎಷ್ಟಾಗುತ್ತೆ? 0. ಇಷ್ಟು ಈಸಿಯಾಗಿ ಇದನ್ನ ಸೆಂಚುರೀಸ್ ಬಗ್ಗೆ ತಿಳ್ಕೊಳ್ಳಿ. ಇಲ್ಲಿ ನಿಮ್ಗೆ ಒಂದು ಕ್ವಶನ್ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ನಾನು ಆಲ್ರೆಡಿ ಹೇಳಿದಾಗ 5 ಅಂತಂದ್ರೆ ಫ್ರೈಡೆ, 3 ಅಂದ್ರೆ ವೆಡ್ನೆಸ್ಡೇ, 1 ಅಂತಂದ್ರೆ ಮಂಡೇ, 0 ಅಂತಂದ್ರೆ ಸಂಡೇ. ಇದು ಮಿಕ್ಕಿದಲ್ದಾನೆ ಯಾವ ದಿವಸಗಳು ಸೆಂಚುರಿ ಬರಲ್ಲ ಅಂತ ಒಂದು ಕ್ವಶನ್ ಖಂಡಿತವಾಗ್ಲೂ ಯಾವ್ದಾದ್ರು ಒಂದು ಎಕ್ಸಾಮ್ ಅಲ್ಲಿ ಇದ್ದೇ ಇರುತ್ತೆ. ನೀವು ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಿದ್ರೆ ಅದು ಮಿಕ್ಕಿದ ಯಾವುದು? ಟ್ಯೂಸ್ಡೇ ಬರಲ್ಲ, ಥರ್ಸ್ಡೇ ಬರಲ್ಲ, ಮತ್ತೆ ಸ್ಯಾಟರ್ಡೇ ಬರಲ್ಲ. ಇಷ್ಟು ಸೆಂಚುರೀಸ್ ಡೇಸ್ ಅಲ್ಲಿ ಬರಲ್ಲ. ಈ ಒಂದು ಕ್ವಶನ್ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗಳು ನಾನು ನೋಡಿದ್ದೀನಿ. ಇದನ್ನ ಕೇಳ್ತಿರ್ತಾನೆ. ಯಾವ್ದೋ ನೀವು ಪ್ರೈವೇಟ್ ಆದ್ರೂ ಮಾಡಿ ಗೌರ್ಮೆಂಟ್ ಎಕ್ಸಾಮ್ಸ್ ಇದೊಂದು ಕಾಮನ್ ಕ್ವಶನ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಈಗ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾನು ಫಸ್ಟ್ ಶಾರ್ಟ್ ಕಟ್ ಮಾಡ್ತೀನಿ, ಆಮೇಲೆ ನಿಮಗೆ ಈಸಿ ಆಗುತ್ತೆ. ನಾನೊಂದು ಟೇಬಲ್ ಆಲ್ರೆಡಿ ಟೇಬಲ್ ಕೂಡ ಇಲ್ಲೇ ನಿಮ್ಗೆ ಐಡೆಂಟಿಫೈ ಮಾಡೋದಕ್ಕೆ ನಿಮ್ಗೆ ಅರ್ಥ ಆಗಲಿ ಅಂತಾನೆ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ನಾನು. ಈಗ ವಾಟ್ ವಾಸ್ ದ ಡೇ ಆನ್ 15 ಆಗಸ್ಟ್ 1947. ಇಲ್ಲಿ ನಾನು ಲಾಸ್ಟ್ 2 ಡೇಸ್ ತಗೊಳ್ಳಿ. ಲಾಸ್ಟ್ 2 ಡೇಸ್ ಅಂತಂದ್ರೆ 1947. ನಾನು ಇಲ್ಲಿ ಆಗಸ್ಟ್ 15 ಅಂದ್ರೆ ಇಂಡಿಪೆಂಡೆನ್ಸ್ ಡೇ, ಅದಕ್ಕೋಸ್ಕರ ಅದೇ ಡೇ ತಗೊಂಡಿದ್ದೀನಿ 47. ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಇಯರ್ ಬಂದಾಗ 4 ಇಂದ ಡಿವೈಡ್ ಮಾಡಿ ಅಂತ. ಇಲ್ಲಿ ಏನಂದ್ರೆ ಕ್ವಶನ್ ಮಾತ್ರ ತಗೋಬೇಕು, ರಿಮೈಂಡರ್ ತಗೋಬೇಡಿ. ಈ ಮೆಥಡ್ ಅಲ್ಲಿ 47 ಯಾವ್ದ್ರಿಂದ ಹೋಗುತ್ತೆ? 411 44. ಈ ಕ್ವಶನ್ ಇದು ಕ್ವಶನ್ ಮಾತ್ರ ತಗೊಳ್ಳಿ. ಇದು 11. ಡೇಟ್ ಎಷ್ಟು ಸ್ನೇಹಿತರೆ ಕೊಟ್ಟಿರೋ ಡೇಟು ಪ್ರಾಬ್ಲಮ್ ಕೊಟ್ಟಿರೋ 15. ಅಂಡರ್ಸ್ಟ್ಯಾಂಡ್? ಅದೇ ರೀತಿ ಮಂತ್ ಯಾವುದು? ಆಗಸ್ಟ್. ಆಗಸ್ಟ್ ಅಲ್ಲಿ ಈ ಟೇಬಲ್ ಅಲ್ಲಿ ಎಷ್ಟಿದೆ ಸ್ನೇಹಿತರೆ? 2. ಇದು ನಾನು ಆಲ್ರೆಡಿ ಹೇಳಿದೆ 033 610 625 035. ಆ ರೀತಿ ನಿಮಗೆ ಬೇಕು. ಆಗಸ್ಟ್ ಎಷ್ಟು ನಿಮ್ಗೆ ಕಾಣಿಸ್ಲಿ ಅಂತ ಬರ್ತೀನಿ. 2. 20 ಸೆಂಚುರಿ, ಇದು 19 ಸೆಂಚುರಿ ಆದ್ರೆ ಎಷ್ಟು ಬರುತ್ತೆ? 19 ಸೆಂಚುರಿ 0. ಕೂಡಿ ಸ್ನೇಹಿತರೆ, ಇಷ್ಟನ್ನು ಕೂಡಿದಾಗ ಎಷ್ಟು ಬರುತ್ತೆ? 40 50 60 60 ಈ ಕಡೆ 8 ಪ್ಲಸ್ 2 10 15 60 ಪ್ಲಸ್ 15 75 ಡೇಸ್ ಬರುತ್ತೆ. ನಾನು ಆಲ್ರೆಡಿ ಇದಾಗೆ ಇದನ್ನ ಮತ್ತೆ 7 ಇಂದ ಡಿವೈಡ್ ಮಾಡಿ. 7 ಇಂದ ಯಾವುದೋ ಒಂದು ಡೇ ಬಂದ್ರೆ 7 ಇಂದ ಡಿವೈಡ್, ಟೋಟಲ್ನ 75 7 ಇಂದ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? 70 ಇಂದ 70 therefore 5. ಆನ್ಸರು ಯಾವ್ದು ಬಂದಿದೆ? ಫ್ರೈಡೇ. ಆ ದಿವಸ ನಮಗೆ ಸ್ವತಂತ್ರ ಬಂದಿದ್ದ ದಿನ ಫ್ರೈಡೇ ಆಗಿದೆ ಸ್ನೇಹಿತರೆ. ಇದು ಒಂದು ಮೆಥಡ್. ನಿಮಗೆ ತುಂಬಾನೇ ಇದು ಸಖತ್ ಈಸಿ ಮೆಥಡ್. ದಯವಿಟ್ಟು ಇದೇ ಮೆಥಡ್ ಚೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ನಿಮಗೆ ಈ ಟೇಬಲ್ ಗೊತ್ತಿರೋ ಯಾವುದೇ ಮೆಥಡ್, ನಿಮ್ಮ ಅಕಸ್ಮಾತ್ ಟೇಬಲ್ ಗೊತ್ತಿಲ್ಲ ಅಂತಂದ್ರೆ, ಟೇಬಲ್ ನಿಮಗೆ ಮರ್ತೋದಂದ್ರೆ ಈ ಮೆಥಡ್ ಚೂಸ್ ಮಾಡಿ ಸ್ನೇಹಿತರೆ. ಈ ಮೆಥಡ್ ಅಷ್ಟೇ. ಈಗ 1947 ಅನ್ನಕ್ಕೆ ಈಗ ಲೀಪ್ ಇಯರ್ ಬರುತ್ತೆ. ಲೀಪ್ ಇಯರ್ ಈಗ 4 ಮಗ್ಗಿಗಳು ಯಾವುದು? 4 1 4 2 8 4 3 12 4 4 16. ಈಗ 16,000 ಇಸ್ವಿನ ತಗೋತೀನಿ. ಯಾಕೆ 4 ಇಂದ ಹೋಗಬೇಕಂದ್ರೆ ನೆಕ್ಸ್ಟ್ 4 5 20. ಇದು ಹಿಂದೆ ಬರಂಗಿಲ್ಲ, ಪಕ್ಕದಲ್ಲಿರೋದು ತಗೊಳ್ಳಿ. 1600 ಆಲ್ರೆಡಿ ಆನ್ಸರ್ ಬಂದೋಗಿದೆ. ನಾನು ಈ ಮೆಥಡ್ ತೋರಿಸ್ತೀನಿ. 1600 ಆಲ್ರೆಡಿ 4 ಇಂದ ಡಿವೈಡ್ ಆದ್ರೆ ಏನು? 0 ಆಡ್ ಡೇಸ್. ಈಗ ಅದೇ ರೀತಿ ಈಗ ಇನ್ ಮಿಕ್ಕಿದೆಷ್ಟು? 300 ಇಯರ್. 1900 ಬರೋಕ್ಕೆ ಇನ್ನು 300 ಇಯರ್ ಕಮ್ಮಿ ಇದೆ. ಈ 300 ಅಂದ್ರೆ ಆಲ್ರೆಡಿ ನಾನು ಟೇಬಲ್ ಅಲ್ಲಿ ಹೇಳಿದೆ. 300 ಅಂದ್ರೆ ಎಷ್ಟು ಬರುತ್ತೆ? ಹಾಟ್ ಡೇಸ್ 3 5. ಈಗ 100ಗೆ 5 ಆಡ್ ಡೇಸ್, 200ಗೆ 3 ಆಡ್ ಡೇಸ್, 300ಗೆ 1 ಆಡ್ ಡೇಸ್. ಅದೇ ಮಿಕ್ಕಿದೆಷ್ಟು? ಇನ್ನು 47. ಈ 47 ತಗೋಬೇಡಿ, ಯಾಕಂದ್ರೆ ಮಿಕ್ಕಿದ ಡೇಸ್ ಕೂಡ ಕೌಂಟ್ ಮಾಡ್ತಾರೆ. ಅದರಿಂದ ಹಿಂದಿನ ಇಯರ್ ತಗೊಳ್ಳಿ. 47 ಅಂತಂದ್ರೆ 46ನೇ ಇಯರ್ ಬರುತ್ತೆ. ಈ 46 ಇಯರ್ ಲೀಪ್ ಇಯರ್ ಎಷ್ಟಿದೆ ನನಗೆ ಗೊತ್ತಿಲ್ಲ. ಲೀಪ್ ಇಯರ್ ಕಂಡುಹಿಡಿಯಕ್ಕೆ ಏನ್ ಮಾಡ್ತೀನಿ? 46ನ ಮತ್ತೆ 4 ಇಂದ ಡಿವೈಡ್ ಮಾಡ್ತೀನಿ. 4 ಅಂತ ನಾನು ಆಲ್ರೆಡಿ ಇಯರ್ ಅಂದ್ರೆ 4 ಇಂದ ಡಿವೈಡ್ ಮಾಡಿ ಅಂತ. 14 11 44. ಅರ್ಥ ಆಯ್ತಾ? ಇಲ್ಲಿ 11 ಲೀಪ್ ಇಯರ್ ಬರುತ್ತೆ.
11 ಲೀಪ್ ಇಯರ್ ಬಂದಾಗ ನಾನು ಹೇಳಿದ್ದೆ ಆಲ್ರೆಡಿ ಲೀಪ್ ಇಯರ್ ಬಂದ್ರೆ ಮಲ್ಟಿಪ್ಲಿಕೇಶನ್ ಇಂಟು 2 ಮಾಡಿ ಅಂತ ಇನ್ ಮಿಕ್ಕಿದ್ದು ಆರ್ಡಿನರಿ ಇಯರ್ 46ರಿಂದ 11 ಕಳೆದ್ರಷ್ಟು 35 ಆರ್ಡಿನರಿ ಇಯರ್ ಯಾವ ಎಷ್ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು ಇಂಟು 1 ಮಲ್ಟಿಪ್ಲಿಕೇಶನ್ ಮಾಡಬೇಕು ಎರಡು ಕೂಡಿದಾಗ ಎಷ್ಟು ಬರುತ್ತೆ 22 ಪ್ಲಸ್ 35 ಎಷ್ಟು ಬರುತ್ತೆ 57 57 ಈ 57 ಡಿವೈಡ್ ಬೈ 7 ನಾನು ಆಲ್ರೆಡಿ ಇದಾಗಿ ಇದನ್ನ ನಾನು ಆಡ್ ಡೇಸ್ ಕನ್ವರ್ಟ್ ಮಾಡಬೇಕು ಈ 5 ದಿವಸಗಳು 57 ದಿವಸ ಆಯ್ತು 57 ಅಂದ್ರೆ ರಿಮೈಂಡರ್ ಎಷ್ಟು ಉಳ್ಕೊಳ್ಳುತ್ತೆ 7 8 56 ಒಂದು ರಿಮೈಂಡರ್ ಉಳ್ಕೊಂಡು ರಿಮೈಂಡರ್ ಮಾತ್ರ ಬರೀತಾ ಇದ್ದೀನಿ ನಾನು ಒಂದು ರಿಮೈಂಡರ್ ಒಂದು ಆಡ್ ಡೇಸ್ ಬಂತು ಇಲ್ಲಿ ಮಿಕ್ಕಿದ್ದು ಇನ್ಯಾವುದು ಉಳ್ಕೊಳ್ಳುತ್ತೆ ಸ್ನೇಹಿತರೆ ಇನ್ನ ಮಿಕ್ಕಿದ್ದು ಆಗಸ್ಟ್ 15 ಇದನ್ನ ನೀವು ಕೂಡ್ಕೊಂಡು ಹೋಗಿ ಮಿಕ್ಕಿದ್ದು ನಾನು ಆಲ್ರೆಡಿ ಇದಾಗಿ 31 37 ಕೂಡೋಕ್ಕಿಂತ ಈ ಒಂದು ಟೇಬಲ್ ನ ಕ್ರಿಯೇಟ್ ಮಾಡಿದ್ದೀನಿ ಇದನ್ನ ಇದು ಲೀಪ್ ಇಯರ್ ಅಲ್ಲ ಇದು ಅದರಿಂದ ನಾನು 3 ಜನವರಿ 3 ಅಪ್ ಟು ನೀವು ಆಗಸ್ಟ್ ಅಂತಂದ್ರೆ ಜುಲೈ ತನಕ ಬರ್ಕೊಳ್ಳಿ 3 ಪ್ಲಸ್ 0 ಪ್ಲಸ್ 3 ಪ್ಲಸ್ 2 ಪ್ಲಸ್ 3 ಪ್ಲಸ್ 2 ಪ್ಲಸ್ 3 ಪ್ಲಸ್ 15 ಇಷ್ಟನ್ನು ಕೂಡಿದಾಗ ಎಷ್ಟು ಬರುತ್ತೆ ಸ್ನೇಹಿತರೆ 3 6 8 11 11 7 31 ಬರುತ್ತೆ ಸ್ನೇಹಿತರೆ 31 ಬರುತ್ತೆ ಈ 31 ಡಿವೈಡೆಡ್ ಬೈ 7 ಮಾಡಿ ಬಂದಿರೋ ಲಿಸ್ಟ್ ಇನ್ನು ಯಾವ್ದ್ರಿಂದ ಹೋಗುತ್ತೆ 7 4 28 ಅಂತಂದ್ರೆ ರಿಮೈಂಡರ್ 3 ಆಗಿ ಉಳ್ಕೊಳ್ಳುತ್ತೆ ಈ ರಿಮೈಂಡರ್ ಯಾವ್ಯಾವ ಬಂದಿದೆ 0 ಯಾವ್ಯಾವ ಬಂದಿದೆ 0 1 ಪ್ಲಸ್ 1 ಪ್ಲಸ್ 3 ಕೂಡಿದಾಗ ಎಷ್ಟು ಬರುತ್ತೆ 5 ಬರುತ್ತೆ ಅದರಲ್ಲೂ ಆನ್ಸರ್ ಕೂಡ ಸೇಮ್ ಆಗಿತ್ತಲ್ಲ 5 ಪ್ಲಸ್ 5 ಅಂತಂದ್ರೆ ಫ್ರೈಡೆ ಆನ್ಸರ್ ಫ್ರೈಡೆ ಬಂದಿದೆ ಯಾವ ಮೆಥಡ್ ಬೇಕಾದ್ರೂ ಚೂಸ್ ಮಾಡಿ ಆನ್ಸರ್ ಸೇಮ್ ಬರುತ್ತೆ ನಿಮ್ಗೆ ಯಾವ್ದು ಇದಾಗುತ್ತೆ ನಾನು ನಾರ್ಮಲ್ ಆಗಿ ಚೂಸ್ ಮಾಡೋದು ನಾನು ಹಿಂದಿನ ಮೆಥಡ್ ಅಲ್ಲೇ ನಾನು ನೆನ್ಪಿಟ್ಕೊಂಡು ಚೂಸ್ ಮಾಡ್ತೀನಿ ನಿಮಗೆ ಎರಡು ಮೆಥಡ್ ಕೂಡ ತೋರಿಸಿದ್ದು ನಾನು ನಿಮಗೆ ಯಾವ್ದು ಪ್ರಿಫರ್ ಅನ್ಸುತ್ತೋ ಆ ಮೆಥಡ್ ನ ಚೂಸ್ ಮಾಡಿ ನಾನು 2-3 ಪ್ರಾಬ್ಲಮ್ ಅಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಪ್ರಾಬ್ಲಮ್ ಇಂದ ಒಂದೇ ಮೆಥಡ್ ಚೂಸ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ನಾನು ತಗೋತಿದ್ದೀನಿ ಸ್ನೇಹಿತರೆ ಇಲ್ಲಿ ನೀವು ಬರ್ತಾರೆ ಈ ಮೆಥಡ್ ಗೊತ್ತಿದೆ ನಿಮ್ ಬರ್ತಾರೆ ಯಾವ ದಿವಸ ಬೇಕಾ ಕಂಡುಹಿಡಿಯಬಹುದು ಈಗ 5th October 2016 ಅಂತಿದೆ ಲಾಸ್ಟ್ ಡಿಜಿಟ್ ಯಾವುದು ಲಾಸ್ಟ್ ಇಯರ್ ಅಲ್ಲಿ ಲಾಸ್ಟ್ ಡಿಜಿಟ್ 16 4 ಇಂದ ಎಷ್ಟು ಹೋಗುತ್ತೆ ಡಿವೈಡೆಡ್ ಬೈ 4 ಮಾಡ್ತೀವಿ 4 4 ದ 16 4 ಇಂದ ತಾನೇ ಹೋಗೋದು 4 4 ದ 16 ಡೇಟ್ ಯಾವುದು ಸ್ನೇಹಿತರೆ 05 ಮಂತ್ ಯಾವುದು ಸ್ನೇಹಿತರೆ ಅಕ್ಟೋಬರ್ ಅಂದ್ರೆ 0 ಬರುತ್ತೆ ಈ ಟೇಬಲ್ ಅಲ್ಲಿ ಅಕ್ಟೋಬರ್ ಅಲ್ಲಿ 0 ಬರುತ್ತೆ ಮತ್ತೆ ಇಯರ್ ಎಷ್ಟು 20 ಸೆಂಚುರಿ ಅಂತಂದ್ರೆ 6 ತಗೋಬೇಕು ಟೋಟಲ್ ಆಗಿ ಎಷ್ಟು ಬರುತ್ತೆ ಸ್ನೇಹಿತರೆ 16 4 20 20 25 31 ಕರೆಕ್ಟ್ ಇದನ್ನು ಡಿವೈಡೆಡ್ ಬೈ 7 ಮಾಡಿದಾಗ ಎಷ್ಟು ಬರುತ್ತೆ ಸ್ನೇಹಿತರೆ 7 4 ದ 28 3 ರಿಮೈಂಡರ್ ಬರುತ್ತೆ ಆನ್ಸರ್ ವೆಡ್ನೆಸ್ಡೇ ಬರುತ್ತೆ ಸ್ನೇಹಿತರೆ 7 4 ದ 29 ತೋರಿಸ್ತೀನಿ ಅಂತ ಡಿವೈಡ್ ಮಾಡ್ತೀನಿ ಇಲ್ಲಿ 3 ಬಂದಿರೋ ಆಡ್ ನಂಬರ್ 3 ಯಾವ್ದ್ರಲ್ಲಿ ಬರುತ್ತೆ ಸ್ನೇಹಿತರೆ 3 ಬರೋದು ವೆಡ್ನೆಸ್ಡೇ ಇಸ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇದು ನಾರ್ಮಲ್ ಇದು ಒಂದು ಮೆಥಡ್ ಇನ್ನೊಂದು ಮೆಥಡ್ ಕೂಡ ನಿಮ್ಗೆ ತೋರಿಸ್ತೀನಿ 2016 ಅಂತಂದ್ರೆ ಲೀಪ್ ಇಯರ್ ಯಾವ್ದಕ್ಕೆ ಹತ್ತಿರ 4 ಡಿವೈಡ್ ಆಗೋದು 20 ಅಂದ್ರೆ 2000 ಅಂದ್ರೆ 2000 ಹಾಕೊಂಡೆ ಅಂದ್ರೆ ಇಲ್ಲಿ 4 ಡಿವೈಡೆಡ್ ಆಗುತ್ತೆ ಅದರಿಂದ 0 ಇದು ಒಂದು ಇದ್ರ ಹತ್ರದಲ್ಲಿರೋ ನಂಬರ್ 15 2015 ಅಂದ್ರೆ 15 ಮಾತ್ರ ತಗೋತೀನಿ ಲೀಪ್ ಇಯರ್ ಎಷ್ಟಿದೆ ಅಂತ ಗೊತ್ತಾಗಬೇಕು 15 ಇಯರ್ ಅಲ್ಲಿ ಎಷ್ಟಿಂದ ಹೋಗುತ್ತೆ 4 3 ದ 12 3 ಲೀಪ್ ಇಯರ್ ಇದೆ 3 into 2 ಅಂತ ಇನ್ ಮಿಕ್ಕಿದ್ದು ನಾರ್ಮಲ್ ಇಯರ್ ಇರುತ್ತೆ 15 3 ಹೋದ್ರೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ 12 ಉಳ್ಕೊಳ್ಳುತ್ತೆ 12 ನಾರ್ಮಲ್ ಇಯರ್ ಅದಕ್ಕೆ ಲೀಪ್ ಇಯರ್ ಗಾದ್ರೆ 2 ಇಂಟು ಮತ್ತೆ ನಾರ್ಮಲ್ ಇಯರ್ ಗಾದ್ರೆ 1 ಮಲ್ಟಿಪ್ಲಿಕೇಶನ್ ಮಾಡ್ತೀವಿ 3 2 just 6 ಪ್ಲಸ್ 12 18 ಮತ್ತೆ 7 ಇಂದ ಡಿವೈಡೆಡ್ ಮಾಡ್ತೀವಿ ಬಂದಿರೋ ಇದನ್ನ 7 ಡಿವೈಡೆಡ್ ಮಾಡಿದಾಗ ನಮಗೆ ರಿಮೈಂಡರ್ ಉಳ್ಕೊಳ್ಳೋದು ಎಷ್ಟು ಸ್ನೇಹಿತರೆ 7 ರಿಮೈಂಡರ್ ಉಳ್ಕೊಳ್ಳುತ್ತೆ ಓಕೆ ನೆಕ್ಸ್ಟ್ ಅಕ್ಟೋಬರ್ 5th ಅಂತಿದೆ ಡೈರೆಕ್ಟ್ ಆಗಿ ಇಲ್ಲೇ ಕೂಡ್ಬಿಡ್ತೀನಿ ನಾನು ಇದು ನಾರ್ಮಲ್ ಆಗಿ ಇದು ಲೀಪ್ ಇಯರ್ ಆಗುತ್ತೆ ಲೀಪ್ ಇಯರ್ ಇಂದ ಒಂದು ಇಲ್ಲಿ ಬರುತ್ತೆ ಓಕೆ ನಾನು ಇಲ್ಲಿ 3 ಪ್ಲಸ್ 1 ಇಲ್ಲಿ ಯಾಕಂದ್ರೆ ರಿಪ್ಲೈ ಫೆಬ್ರವರಿ 29 ಬರುತ್ತೆ ಅದರಿಂದ 1 3 ಪ್ಲಸ್ 1 4 10 12 ಡೈರೆಕ್ಟ್ ಆಗಿ ನಾನು ಇಲ್ಲೇ 12 15 ಎರಡು ಎಲ್ಲಿ ತಗೋತೀನಿ 6 ಪ್ಲಸ್ 2 ಪ್ಲಸ್ 3ನೇ ಇರೋದನ್ನ ಡೈರೆಕ್ಟ್ ಆಗಿ 5 ಅಂತ ತಗೋತೀನಿ ಯಾಕಂದ್ರೆ 5ನೇ ಡೇಟಾ ಅದನ್ನ ನಾನು ಕೌಂಟ್ ಮಾಡಲ್ಲ ಟೋಟಲ್ ಆಗಿ ಕೂಡಿದಾಗ ಎಷ್ಟು ಬರುತ್ತೆ ಸ್ನೇಹಿತರೆ 3 ಪ್ಲಸ್ ಇಲ್ಲಿ 3 ಪ್ಲಸ್ 1 4 4 ಪ್ಲಸ್ 3 7 7 2 9 9 14 20 27 ಬರುತ್ತೆ ಸ್ನೇಹಿತರೆ 27 ಡಿವೈಡೆಡ್ ಬೈ 7 ಎಷ್ಟಿಂದ ಹೋಗುತ್ತೆ 7 3 ದ 21 6 6
ಇನ್ನು ನೀವು ಇಲ್ಲಿ 6 ರಿಮೈಂಡರ್ ಬರುತ್ತೆ. 6 ರಿಮೈಂಡರ್ ಅಂತಂದ್ರೆ ಎಲ್ಲ ಕೂಡಿದ್ರೆ 0 ರಿಮೈಂಡರ್ ಎಷ್ಟು ಬಂದಿದೆ, ಹಾರ್ಡ್ ಡೇಸ್ ಎಷ್ಟು ಬಂದಿದೆ ಅದನ್ನೆಲ್ಲ ಕೂಡಿ 6 ಪ್ಲಸ್ 0 ಪ್ಲಸ್ 4 ಪ್ಲಸ್ 6 ಇಸ್ ಈಕ್ವಲ್ ಟು 10 ಬರುತ್ತೆ. ಈ 10 ನ ಮತ್ತೆ ಬಂದಿರೋದ್ರಿಂದ ನಾನು 7 ಇಂದ ಡಿವೈಡೆಡ್ ಮಾಡ್ತೀನಿ. 7 ಡಿವೈಡೆಡ್ ಮಾಡಿದಾಗ ರಿಮೈಂಡರ್ ಎಷ್ಟು ಬರುತ್ತೆ ಸ್ನೇಹಿತರೆ? ನಾನು ಆಲ್ರೆಡಿ ವೆಡ್ನೆಸ್ಡೇ ಬಂದಿದೆ ಆನ್ಸರು 7 on the 7 3 ಬಂತು. 3 ಬಂದ್ರೆ ಯಾವುದು ರಿಮೈಂಡರ್? 3 ಬಂದ್ರೆ ಇಲ್ಲಿ ನೋಡಿ 3 ಬಂದ್ರೆ ವೆಡ್ನೆಸ್ಡೇ. ವೆಡ್ನೆಸ್ಡೇ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಎಷ್ಟು ಈಸಿ ಅಲ್ಲ ನೋಡಿ. ನೀವು ಯಾವ ಮೆಥಡ್ ಬೇಕಾದ್ರೂ ಚೂಸ್ ಮಾಡಿ. ನಾನು ಅಂದ್ರೆ ನಿಮಗೆ ಯಾವ್ದು ಪ್ರಿಫರ್ ಆಗೋ ಆ ಮೆಥಡ್ನ ಚೂಸ್ ಮಾಡಿ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ನಾನು ಇಲ್ಲೊಂದು ಈ ಮೆಥಡ್ ಅಲ್ಲಿ ಒಂದು ಸ್ವಲ್ಪ ಕ್ರೈಟೀರಿಯಾ ಒಂದು ಚೇಂಜ್ ಇದೆ. ಅದಂದ್ರೆ ಫೆಬ್ರವರಿ ಅಂತ ಬಂದ್ರೆ ಯಾವ್ದಾದ್ರು ಫೆಬ್ರವರಿ ಅಂತ ಬಂದ್ರೆ ಆರ್ಡಿನರಿ ಇಯರ್ ಬೇಡ, ಫೆಬ್ರವರಿ ಅಂತ ಬಂದ್ರೆ ಇಲ್ಲಿ ಲೀಪ್ ಇಯರ್ ಅಲ್ಲಿ ಒಂದು ಮೈನಸ್ ಬಂದಿರೋ ಆನ್ಸರ್ಗೆ -1 ನಾವು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಮಾಡ್ತಾ ಇದ್ದೀನಿ ನೋಡಿ 12 ಲಾಸ್ಟ್ ಡಿಜಿಟ್ 12 ಎಷ್ಟಿಂದ ಹೋಗುತ್ತಿದ್ದು 4 ಇಂದ ಡಿವೈಡ್ ಮಾಡಿದಾಗ 3 ಇಂದ ಹೋಗುತ್ತೆ. ಕ್ವಶನ್ ಮಾತ್ರ ತಗೋ 4 3 7 ಆಗುತ್ತದೆ. ಡೇಟ್ ಎಷ್ಟು 29. ಮಂತ್ ಎಷ್ಟು ಫೆಬ್ರವರಿ ಅಂತಂದ್ರೆ 03 ಟೇಬಲ್ ಅಲ್ಲಿ. ಇಯರ್ 20 ಸೆಂಚುರಿ ಅಂದ್ರೆ 06. ದೇರ್ಫೋರ್ ಕೂಡಿದಾಗ ಎಷ್ಟು ಬರುತ್ತೆ ಸ್ನೇಹಿತರೆ? 10 30 ಪ್ಲಸ್ 20 3 7 ಟೋಟಲ್ ಆಗಿ ನಮಗೆ ಕೂಡಿದಾಗ ಎಷ್ಟು ಬರುತ್ತೆ ಅಂದ್ರೆ ಸ್ನೇಹಿತರೆ 53 ಬರುತ್ತೆ. 53 ಬರುತ್ತೆ. ಇದನ್ನ 53 ಬಂದಿರೋದನ್ನ ನಾನು ಡಿವೈಡ್ ಮತ್ತೆ 7 ಮಾಡ್ತೀನಿ. ಡಿವೈಡ್ ಬೈ 7 ಮಾಡಿದಾಗ ಎಷ್ಟು ಬರುತ್ತೆ ಅಂದ್ರೆ ಯಾವ್ದ್ರಿಂದ ಹೋಗುತ್ತೆ? 7 7 49 7 7 49. ದೇರ್ಫೋರ್ 4 ಉಳ್ಕೊಳುತ್ತೆ. ಇದನ್ನ ನಾನು ಮೈನಸ್ ಆಲ್ರೆಡಿ ಹೇಳಿದಾಗ ನಾನು ಫೆಬ್ರವರಿ ಅಂತ ಬಂದ ಲೀಪ್ ಇಯರ್ ಇದು ಬಂದಾಗ -1 ಸಬ್ಟ್ರಾಕ್ಟ್ ಮಾಡಬೇಕು. -1 ಅಂದ್ರೆ 3. ಅದಕ್ಕೋಸ್ಕರ ಈ ಪ್ರಾಬ್ಲಮ್ ನಾನು ಇಂಪಾರ್ಟೆಂಟ್ ತಗೊಂಡು 3 ಬರುತ್ತೆ. ಆನ್ಸರ್ ಯಾವುದು? ವೆಡ್ನೆಸ್ಡೇ. ಈಗ ಇನ್ನೊಂದು ಆ ಮೆಥಡ್ ಅಲ್ಲೂ ತೋರಿಸ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನಾನು ಒಂದೇ ಮೆಥಡ್ ಚೂಸ್ ಮಾಡ್ತೀನಿ. ಇದು ನನಗೆ ಹೈಲೈಟೆಡ್ ಅನಿಸ್ತು, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಇದರಲ್ಲಿ ಏನಂತಂದ್ರೆ ಆಲ್ರೆಡಿ ಹೇಳಿದಾಗ 2000 ನಾನು ಇಯರ್ ತಗೋತೀನಿ. 2000 ಇಯರ್ ಅಂದ್ರೆ 0. ಇದಕ್ಕೆ 12 ಅಂತ ಬಂದಿದೆ. 12 ಅಂತಂದ್ರೆ ನಾನು 12 ಅಂತ ಇದೆ ಅಂದ್ರೆ ಹಿಂದಿನ ಇಯರ್ ತಗೋತೀನಿ 11 ಇಯರ್. 11 ಇಯರ್ ಅಂದ್ರೆ ಅದಕ್ಕೆ ಎಷ್ಟು ಲೀಪ್ ಇಯರ್ ಎಷ್ಟಾಗುತ್ತೆ ಸ್ನೇಹಿತರೆ? 4 ಇಂದ ಡಿವೈಡ್ ಮಾಡಿದಾಗ 4 to the 8. ಓಕೆ, 2 into 2 ಮಿಕ್ಕಿದ್ದು 2 ಅಂತಂದ್ರೆ ಮಿಕ್ಕಿದ್ದು ಎಷ್ಟಾಗುತ್ತೆ ಸ್ನೇಹಿತರೆ? ನಾರ್ಮಲ್ ಆಗಿ ಇನ್ನು ಮಿಕ್ಕಿದ್ದು 9 ಉಳ್ಕೊಳುತ್ತೆ ಆರ್ಡಿನರಿ ಇಯರ್. 9 into 1. ಓಕೆ, ದೇರ್ಫೋರ್ ಟೋಟಲ್ ಆಗಿ 13 ಬಂತು. 13 ಡಿವೈಡ್ ಬೈ 7 ಮಾಡಿದಾಗ ರಿಮೈಂಡರ್ ಎಷ್ಟು ಬರುತ್ತೆ? ರಿಮೈಂಡರು 6 ಬರುತ್ತೆ. ರಿಮೈಂಡರ್ 6 ಬರುತ್ತೆ. ಮಿಕ್ಕಿದೀಗ 2000 11 ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಾನು ಬರೀತೀನಿ. ಡೈರೆಕ್ಟ್ ಆಗಿ 3 ಪ್ಲಸ್, ಯಾಕಂದ್ರೆ ಡೈರೆಕ್ಟ್ ತಗೊಳ್ಳಲ್ಲ. 3 ಫೆಬ್ರವರಿ 29 ಇರುತ್ತೆ 4. ದೇರ್ಫೋರ್ 4 6 ಪ್ಲಸ್ 4 0 ಪ್ಲಸ್ 6 ಪ್ಲಸ್ 4 ಅಂದ್ರೆ 10 ಬರುತ್ತೆ. 10 ಡಿವೈಡ್ ಬೈ 7 ಒಂದು 7 ರಿಮೈಂಡರ್ 3. ಯಾವ ದಿವಸ ಬರುತ್ತದು? 29 ಫೆಬ್ರವರಿ 2012 ಯಾವ ದಿವಸದಲ್ಲಿ ಬಂದಿರುತ್ತೆ? ವೆಡ್ನೆಸ್ಡೇ. ಆಲ್ರೆಡಿ ನಾನು ವೆಡ್ನೆಸ್ಡೇ ಅಂತ ಹೇಳಿದೆ. ನಾನು ಎರಡು ಮೆಥಡ್ ಅಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಮಾಡೋಕ್ಕೋಸ್ಕರ ತೋರಿಸ್ತೀನಿ. ಆನ್ಸರ್ ಇರುತ್ತೆ. ಈ ರೀತಿ ನಾವು ಯಾವುದೇ ಪ್ರಾಬ್ಲಮ್ ಕೊಟ್ಟರು ನಿಮ್ಗೆ ಬರ್ತಡೇ ಆಗಿರೋ ನಿಮ್ಮ ಬರ್ತಡೇ ಯಾವತ್ತಿರುತ್ತೆ ಆ ಡೇಟ್ ನಾವು ಕಂಡುಹಿಡ್ಕೋಬಹುದು ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್, ವಾಟ್ ಡೇಟ್ ಆಫ್ ಮೇ 2002 ಡಿಡ್ ಮಂಡೇ ಫಾಲ್ಸ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ಮಂಡೇ ಫಾಲ್ಸ್ ಅಂತ ಕೊಟ್ಟಿದ್ದಾನೆ. ನನಗೆ ಯಾವತ್ತಂತ ಗೊತ್ತಿಲ್ಲ, ಅದರಿಂದ ನಾನು ಫಸ್ಟೇ ತಗೋತೀನಿ. ಇಲ್ಲಿ ನಾನು ಒಂದೇ ಮೆಥಡ್ ಮಾಡ್ತೀನಿ, ನೀವು ಬೇಕಾದ್ರೆ 2 ಮೆಥಡ್ಗಳನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಫಸ್ಟ್ ಮೇ ತಗೋತೀನಿ. ಫಸ್ಟ್ ಮೇ ತಗೊಂಡ್ರೆ ಅಲ್ಲಿ ನೆಕ್ಸ್ಟ್ ಮಂಡೇ ಯಾವತ್ತು ಬರುತ್ತೆ ಅಂತ ಹೇಳ್ಕೋಬಹುದು. 2002 ಅಂತ ತಗೋತೀನಿ. ಲಾಸ್ಟ್ 2 ಡಿಜಿಟ್ಸ್ 02. ಡಿವೈಡ್ ಮಾಡಿದಾಗ ಯಾವುದನ್ನು ಹೋಗಲ್ಲ. 4 ಡಿವೈಡೆಡ್ ಆಗ ಅದರಿಂದ 0 ಅಂತ ತಗೋತಾ ಇದ್ದೀನಿ. ಡೇಟ್ ಎಷ್ಟು ಸ್ನೇಹಿತರೆ? 01. ಮಂತ್ ಯಾವುದು ಸ್ನೇಹಿತರೆ? ಮೇ ಅಂತಂದ್ರೆ 01 ಅಂತ ಇಯರ್ 2000 ಇಸ್ವಿ ಅಂತಂದ್ರೆ ನಾನು ಆಲ್ರೆಡಿ ಇದೆ 06. ಟೋಟಲ್ ಆಗಿ ನಾನು ಕೂಡಿದಾಗ 6 ಪ್ಲಸ್ 2 ಪ್ಲಸ್ 2 10 ಬರುತ್ತೆ. 10 ಬರುತ್ತೆ. 7 ಮತ್ತೆ ಡಿವೈಡ್ ಮಾಡಿದಾಗ ನಾನು ಕೊನೆ ಡೇಸ್ ಅಂತಂದ್ರೆ ನಾನು ಡಿವೈಡ್ ಬೈ 7 ಅಂತ ಹೇಳಿದ್ದೀನಿ. 7 ಗಿಂತ ಜಾಸ್ತಿ ಬಂದ್ರೆ ಅದನ್ನ ಡಿವೈಡ್ ಮಾಡಲೇಬೇಕು. 7 on the 7. 7 ಇಂದ ಕಮ್ಮಿ ಬಂದ್ರೆ ಅಷ್ಟೇ ಇರುತ್ತೋ. 6 ಇಂದ ಡೇಟ್ ನ ಕೌಂಟ್ ಮಾಡ್ತೀನಿ 3. ದೇರ್ಫೋರ್ ಆನ್ಸರ್ ವೆಡ್ನೆಸ್ಡೇ. ದೇರ್ಫೋರ್ ವೆಡ್ನೆಸ್ಡೇ 1ನೇ ತಾರೀಕು ಆಗಿದೆ. ವೆಡ್ನೆಸ್ಡೇ 1ನೇ ತಾರೀಕು ಆಗಿದೆ ಅಂತಂದ್ರೆ ಮಂಡೇ ಯಾವಾಗ ಬರುತ್ತೆ? ಕ್ವಶನ್ ಕೇಳಿದ್ರೆ ಮಂಡೇ ಯಾವಾಗ ಬರುತ್ತೆ ಅಂತ ಕೇಳಿರೋದು. ಈಗ ವೆಡ್ನೆಸ್ಡೇ, ಥರ್ಸ್ಡೇ ಎಷ್ಟು? 2. ಫ್ರೈಡೇ ಎಷ್ಟು? 3ನೇ ತಾರೀಕು. ಸ್ಯಾಟರ್ಡೇ ಎಷ್ಟು? 4ನೇ ತಾರೀಕು. ಸಂಡೇ ಎಷ್ಟು? 1ನೇ ತಾರೀಕು. ಮಂಡೇ 2ನೇ ತಾರೀಕು. ಇಲ್ಲಿ ನಮಗೆ ಮಂಡೇ ಯಾವತ್ತು ಬರುತ್ತೆ? 4 5 ಮತ್ತೆ 6 ಮಂಡೇ ಬರೋದು 6ನೇ ತಾರೀಕು ಮಂಡೇ ಬರುತ್ತೆ. ಕ್ವಶನ್ ಮಂಡೇ 6ನೇ ತಾರೀಕು ನಂಗೆ ಗೊತ್ತಾಯ್ತು. ಇನ್ನೊಂದ್ಸಲ ಕ್ವಶನ್ ಈ ರೀತಿ ನೀವು ಕೇಳ್ಬೋದು, ಯಾವ ಡೇಟಲ್ಲಿ ಮಂಡೇ ಬರುತ್ತೆ ಅಂತ ಕೇಳ್ತಾರೆ. ಯಾವ್ಯಾವ ಡೇಟಲ್ಲಿ ಮಂಡೇ ಬರುತ್ತೆ ಅಂದ್ರೆ ಜಸ್ಟ್ ಆ್ಯಡ್ ಮಾಡಿ. 6 + 7 ಎಷ್ಟು? 15. ಆ್ಯಡ್ ಮಾಡಿ 7 ಆ್ಯಡ್ ಮಾಡಿ. 15 + 7 22. ಎಷ್ಟು? 22 + 7 20. ಈ ಡೇಸ್ಗಳಲ್ಲಿ ಮಂಡೇ
ಫಾಲ್ ಆಗುತ್ತೆ 6, 15, 27, ಈ ರೀತಿನೂ ಕ್ವಶನ್ ಕೂಡ ಕೇಳಬಹುದು. ನೀವು ಯಾವ ರೀತಿ ಕ್ವಶನ್ ಕೇಳೋದು ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು ಸ್ನೇಹಿತರೆ. ಈಗ ನಾನು ನೆಕ್ಸ್ಟ್ ಪ್ರಾಬ್ಲಮ್ ತಗೋತಾ ಇದ್ದೀನಿ. 5ನೇ ಪ್ರಾಬ್ಲಮ್. ಟುಡೇ ಈಸ್ ಮಂಡೇ, ಆಫ್ಟರ್ 30 days ಇಟ್ ವಿಲ್ ಬಿ ಯಾವ್ದಂತ ಕೇಳಿದ್ರೆ, ಈ ರೀತಿ ನಿಮಗೆ ಡೇಸ್ ಅಂತ ಕೊಟ್ಟಾಗ, ನಾನು ಆಲ್ರೆಡಿ ಹೇಳಿದಾಗ ಡೇಸ್ ಅಂತ ಕೊಟ್ಟರೆ ಡೈರೆಕ್ಟ್ ಆಗಿ 7 ಇಂದ ಡಿವೈಡ್ ಮಾಡಿ ಸ್ನೇಹಿತರೆ. ಆಲ್ರೆಡಿ ಡೇಸ್ ಅಂತ ನಿಮ್ಮ ಮೈಂಡ್ ಬಂದ್ಬಿಡ್ಬೇಕು, 7 ಇಂದ ಡಿವೈಡ್ ಮಾಡಬೇಕು ಅಂತ. 7 ಎಷ್ಟಿಂದ ಹೋಗುತ್ತೆ, 7 4 28. ಓಕೆ, 2 ಬಂತು. ಇಲ್ಲಿ ಮಂಡೇ ಅಂತಂದ್ರೆ ಆಲ್ರೆಡಿ ಮಂಡೇ ಪ್ಲಸ್ ಅದಕ್ಕೆ ಆ್ಯಡ್ ಮಾಡಿ ಸ್ನೇಹಿತರೆ. ಮಂಡೇಗೆ ಪ್ಲಸ್ 2 ಆ್ಯಡ್ ಮಾಡಿ. ಮಂಡೇ ಅಂತಂದ್ರೆ 1, ನಿಮ್ಗೆ ಆಲ್ರೆಡಿ ಟೇಬಲ್ ಆಗುತ್ತೆ. 1 + 2 3 ಯಾವ್ದು ಬರುತ್ತೆ ಸ್ನೇಹಿತರೆ, ವೆಡ್ನೆಸ್ಡೇ. ವೆಡ್ನೆಸ್ಡೇ ಆನ್ಸರ್. ಇವತ್ತು ಮಂಡೇ ಅಂತಂದ್ರೆ ನೀವು 30 ಡೇಸ್ ಆದ್ಮೇಲೆ ಯಾವ ದಿವಸ ಬರುತ್ತೆ ಅಂದ್ರೆ ವೆಡ್ನೆಸ್ಡೇ ಆಗಿರುತ್ತೆ ಸ್ನೇಹಿತರೆ. ಇದ್ರ ಆನ್ಸರ್ ಇಷ್ಟೇ. ಈ ರೀತಿ ನೀವು ಮೈಂಡ್ ನ ನೀವು ಒಂದ್ ಸ್ವಲ್ಪ ತಲೆನ ಓಡಿಸಿದ್ರೆ ಈಸಿಯಾಗಿ ಆನ್ಸರ್ ನ ತಗೋಬಹುದು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್. January 4, 2016 ಫಾಲ್ಸ್ ಆನ್ ಮಂಡೇ. 2016 ಜನವರಿ 4 ಮಂಡೇ ಬಂದಿದೆ ಅಂತ, ಸೋಮವಾರ ಬಂದಿದೆ. ವಾಟ್ ಡೇ ಆಫ್ ದ ವೀಕ್ ಡಸ್ Jan 4, 2007? ನೆಕ್ಸ್ಟ್ ಈ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಬಂದಾಗ ಸ್ನೇಹಿತರೆ ನಾನು ಒಂದೇ ಹೇಳೋದು, ಇಲ್ಲಿ ನಮಗೆ ಲೀಪ್ ಇಯರ್ ಅಂತ ಬಂದಿದೆ. ಈ ಲೀಪ್ ಇಯರ್ ಬಂದ್ರೆ ಈಗ ನಾರ್ಮಲ್ ಇಯರ್ಗೆ ಬಂದಾಗ ನಾವು ಯಾವುದೋ ಒಂದು ಇಯರ್ ನಾರ್ಮಲ್ ಇಯರ್ ಬಂದಾಗ +1 ಆಡ್ ಮಾಡ್ತೀವಿ. ಅದೇ ರೀತಿ ಲೀಪ್ ಇಯರ್ ಅಂತ ಬಂದಾಗ ನೀವು ಲೀಪ್ ಇಯರ್ ಅಂತ +2 ಆಡ್ ಮಾಡಿ ಅವೇರ್ಗೆ +2 ಆಡ್ ಮಾಡ್ತೀವಿ. ಈ ಕ್ವಶನ್ ಅಲ್ಲಿ ಏನಾಗಿದೆ ಅಂದ್ರೆ ಲೀಪ್ ಇಯರ್ ಕೊಟ್ಟಿರೋದ್ರಿಂದ ನಾನೇನ್ ಮಾಡ್ತೀನಿ ಅಂದ್ರೆ +2 ಆಡ್ ಮಾಡ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಸೇಮ್ ಡೇ ಆಗಿ ಈ ರೀತಿ ಸೇಮ್ ಡೇ ಅಂತ ಬಂದು ನಿಮ್ಗೆ ಲೀಪ್ ಇಯರ್ ನೆಕ್ಸ್ಟ್ ಡೇ ಯಾವಾಗ ಲೈಸ್ ಆಗುತ್ತೆ ಲೀಪ್ ಇಯರ್ ಇಂದ ಅಂದ್ರೆ +2 ಆಡ್ ಮಾಡ್ತೀನಿ. +2 ಆಡ್ ಮಾಡೋದು ಯಾವತ್ತು ಇರೋದು, ಮಂಡೇ ಇದೆ. ಮಂಡೇ ಅಂತಂದ್ರೆ 1 + 2 3. ಇದು ಕೂಡ ಆನ್ಸರು ವೆಡ್ನೆಸ್ಡೇ ಆಗಿದೆ ಸ್ನೇಹಿತರೆ, ಅಂದ್ರೆ ಬುಧವಾರ. ಆನ್ಸರ್ ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಗೆ ನಾರ್ಮಲಿ ಅಕಸ್ಮಾತ್ ಇಲ್ಲಿ 2015 ಅಂತ ಕೊಟ್ಟಿದ್ರೆ ನಾನು 1 ಆಡ್ ಮಾಡ್ತಿದ್ದೆ ನೆಕ್ಸ್ಟ್ ಇಯರ್ ಎಷ್ಟಾಗುತ್ತೆ ಅಂತ. ಇಲ್ಲಿ ಲೀಪ್ ಇಯರ್ ಆಗಿದೆ +2 ಆಡ್ ಮಾಡಬೇಕು. ಈ ಪ್ರಾಬ್ಲಮ್ ನೆಕ್ಸ್ಟ್ ಇದೇ ರೀತಿ ತಗೊಂಡು ಹೋಗ್ತೀನಿ. ನಿಮಗೆ ಹೈಲೈಟ್ ಆಗಿರೋದನ್ನ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ತಗೋತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್. 1st March 2003 ಫಾಲ್ಸ್ ಆನ್ ವೆಡ್ನೆಸ್ಡೇ. ಮಾರ್ಚ್ 1, 2016 ವೆಡ್ನೆಸ್ಡೇ ಬಂದಿದೆ. ಹಾಗಾದ್ರೆ 2010 ಎಷ್ಟು ಅಂತ ಕೇಳಿದಾನೆ ಕ್ವಶನ್. ನಾನು ಆಲ್ರೆಡಿ ಹೇಳಿದಾಗ ಇದು ಆರ್ಡಿನರಿ ಇಯರ್, ಲೀಪ್ ಇಯರ್ ಆಗಿರಲ್ಲ. ನೆಕ್ಸ್ಟ್ ಇಯರ್ 2007 ಸ್ನೇಹಿತರೆ. 2007 ನಾರ್ಮಲ್ ಇಯರ್ 1 ಆಡ್ ಮಾಡ್ತೀವಿ. 2008 ಲೀಪ್ ಇಯರ್ ಆಗಿದೆ +2 ಆಡ್ ಮಾಡ್ತೀವಿ. 2009 1 ಆಡ್ ಮಾಡ್ತೀವಿ. 2010 ಅದು ಲೀಪ್ ಇಯರ್ ಅಲ್ಲ, 1 ಆಡ್ ಮಾಡ್ತೀವಿ. ಟೋಟಲ್ ಆಗಿ ನಮಗೆ ಎಷ್ಟು ಬರುತ್ತೆ, 5 ಬರುತ್ತೆ. 5. ಬಟ್ ಇಲ್ಲಿ ನಾವು ಆಡ್ ಮಾಡೋದು ಯಾವ್ದು ಬಂದ್ರೆ ವೆಡ್ನೆಸ್ಡೇ ಬಂದಿರೋದು ಯಾವ್ದು ಸ್ನೇಹಿತರೆ, ವೆಡ್ನೆಸ್ಡೇ ಮತ್ತೆ ಬಂದಿರೋ ಡೇಟ್ ಆಡ್ ಮಾಡ್ತೀವಿ 5. ವೆಡ್ನೆಸ್ಡೇನ 3 + 5 8. ಅದೇ ಡಿವೈಡ್ ಮಾಡಿದಾಗ ನಾನು 7 ಇಂದ ಡಿವೈಡ್ ಯಾವ್ದಾದ್ರು 8 7 ಇಂದ ಜಾಸ್ತಿ ಡಿವೈಡ್ ಮಾಡ್ತೀನಿ 1. therefore 1 ಬಂತಂದ್ರೆ ಯಾವುದು, ಮಂಡೇ. ಅದೇ 2010 ಮಂಡೇ ಫಾಲ್ ಆಗುತ್ತೆ. ಇದು 2016 ಮತ್ತೆ 2010 ಬಂದಾಗ ಅದು ಮಂಡೇ ಸೋಮವಾರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್. ಟುಡೇ ಈಸ್ ಮಂಡೇ, ಆಫ್ಟರ್ 64 days ವಾಟ್ ಇಟ್ ವಿಲ್ ಬಿ? ಓಕೆ, ಇದು ಕೂಡ ವೆರಿ ಈಸಿ ಕ್ವಶನ್. ಈಗ ನಾನು 64 ಡೇಸ್ ಇದೆ, ಇವತ್ತು ನನಗೆ ಮಂಡೇ ಇದ್ದಾನೆ, ಇನ್ನು 64 ದಿವಸ ಆದ್ಮೇಲೆ ಯಾವುದೇ ಬರುತ್ತೆ ಅಂತ ಕೇಳಿದಾನೆ ಕ್ವಶನ್. ಈ ರೀತಿ ಇದ್ದಾಗ 64ಗೆ ನಮಗೆ 7 ಮಲ್ಟಿಪಲ್ಸ್ ಯಾವ್ದಿದೆ ಸ್ನೇಹಿತರೆ, ಹತ್ರ ಆಗಿರೋ ಮಲ್ಟಿಪಲ್ಸ್ ಯಾವುದು, 7 9 63. 7 9 63 ಅದು ಮಂಡೇ ಆಗಿದೆ. ಇದು ಮಂಡೇ ಆಗಿದೆ. 64 ಯಾವ್ದಕ್ಕೆ ಹತ್ರ ಆಗಿದೆ, ನೆಕ್ಸ್ಟ್ ಡೇಸ್ ಯಾವ್ದಾಗುತ್ತೆ +1 ಆಡ್ ಮಾಡಿದ್ರೆ ಅದು ಟ್ಯೂಸ್ಡೇ ಆಗುತ್ತೆ. ಆನ್ಸರ್ ಟ್ಯೂಸ್ಡೇ ಸ್ನೇಹಿತರೆ. ಎಷ್ಟು ಈಸಿ ಅಲ್ಲ. ಈ ರೀತಿ ಪ್ರಾಬ್ಲಮ್ ಬಂದಾಗ ನಾವು ಒಂದು ಫಿಕ್ಸ್ ಮಾಡ್ಕೊಳ್ಳಿ, 7 ಮಲ್ಟಿಪಲ್ಸ್. 7 ಮಲ್ಟಿಪಲ್ ಎಷ್ಟು ಹತ್ರ ಆಗುತ್ತೆ ಅದನ್ನ ನೋಡ್ಕೊಳ್ಳಿ. 64 ನೆಕ್ಸ್ಟ್ ನಂಬರೇ ಬರುತ್ತೆ. 64 +1 ಆಡ್ ಮಾಡಿದಾಗ ಅದು ಯಾವ್ದಾಗಿರುತ್ತೆ, ಟ್ಯೂಸ್ಡೇ. ಮಂಡೇ ಆದ್ಮೇಲೆ ಒಂದೇ ಆಡ್ ಬಂದ್ರೆ ಅದು ಟ್ಯೂಸ್ಡೇ ಆಗಿರುತ್ತೆ. ಅಂದ್ರೆ ಟ್ಯೂಸ್ಡೇ ಅಂದ್ರೆ ಮಂಗಳವಾರ. ಓಕೆ, ನೆಕ್ಸ್ಟ್ ಕ್ವಶನ್. If 8 March 2006 is Wednesday, ಓಕೆ, 8ನೇ ಮಾರ್ಚ್ 2016 ವೆಡ್ನೆಸ್ಡೇ ಆಗಿದೆ. ದೆನ್ ವಾಟ್ ವಾಸ್ ದ ಡೇ ಆಫ್ ದ ವೀಕ್ ಆಫ್ 8 March 2005? ಓಕೆ, ಇದು ಕೂಡ ಈಸಿ ಕ್ವಶನ್. ಅಬ್ಸರ್ವ್ ಮಾಡಿ ಸ್ನೇಹಿತರೆ, 2005 ಅಂತ ಕೊಟ್ಟಿದ್ದಾರೆ. 2005 ಅಂದ್ರೆ ಆರ್ಡಿನರಿ ಡೇ. 2005 ಅಂತಂದ್ರೆ ಆರ್ಡಿನರಿ ಡೇ. ಈ ಆರ್ಡಿನರಿ ಡೇ ಅಂತಂದ್ರೆ ಒನ್ ಡೇ ಅಂತಂದ್ರೆ ಅಲ್ಲಿ ಕೊಟ್ಟಿರೋ ಡೇ ಯಾವುದು, ವೆಡ್ನೆಸ್ಡೇ ಕೊಟ್ಟಿದ್ದಾನೆ ಸ್ನೇಹಿತರೆ. ನಮ್ಗೆ ಕೇಳಿರೋ ಕ್ವಶನ್ ವೆಡ್ನೆಸ್ಡೇ. ಈ ವೆಡ್ನೆಸ್ಡೇನ 2015 ಅಂತ ಕೇಳಿದ್ರೆ, 2006 ಅಂದ್ರೆ ಇದು ಆ ಒಂದು ಇಯರ್ನ 2006 ಇಯರ್ ಕೊಟ್ಟಿದ್ರೆ 1 ಇಯರ್ ಬ್ಯಾಕ್ ಆಗಬೇಕು. ನಾವು ನಾರ್ಮಲ್ ಇಯರ್ 1 ಇಯರ್ ಬ್ಯಾಕ್ ಆದಾಗ ಯಾವ್ದು ಆನ್ಸರ್ ಬರುತ್ತೆ, ಟ್ಯೂಸ್ಡೇ ಬರುತ್ತೆ. ಆನ್ಸರು
SR ಕೊಟ್ಟಿದ್ದಾನೆ, ಅಲ್ಲಿ ನಮ್ಗೆ ಯಾವುದು ನಾರ್ಮಲ್ ಇಯರ್ ಇಂದ ವೆಡ್ನೆಸ್ಡೇ ಅನ್ನು ಕೊಟ್ಟರೆ ನಾನು ಆಲ್ರೆಡಿ ಇಲ್ಲ ಒಂದು ಮಾತ್ರ ಇನ್ನು ಮುಂದೆ ಹಿಂದೆ ಹಾಕೋಬೇಕು. ಇದು ಹಿಂದೆ ಕೊಟ್ಟಿದ್ದಾನೆ 2005 ಅಂತ ಕೊಟ್ಟಿದ್ದಾನೆ. 2005 ಅಂತಂದ್ರೆ -1 ಹಾಕಿದ್ರೆ ಯಾವ್ದಾಗುತ್ತೆ? ಟ್ಯೂಸ್ಡೇ ಎಲ್ಲಿದೆ ಟ್ಯೂಸ್ಡೇ? ಓಕೆ, ಸಿ ಇಸ್ ದ ಆನ್ಸರ್. ಇದಕ್ಕೆ ಕ್ವಶನ್ಗೆ ಆನ್ಸರು. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. ರತ್ನ ಸೆಲೆಬ್ರೇಟೆಡ್ ಹರ್ ವೆಡ್ಡಿಂಗ್ ಆನಿವರ್ಸರಿ ಆನ್ ಟ್ಯೂಸ್ಡೇ 31st September 1997 ಅಂತ ರತ್ನ ಅವರು ಮ್ಯಾರೇಜ್ ಆನಿವರ್ಸರಿ 1997 30ನೇ ಸೆಪ್ಟೆಂಬರ್ ಆಚರಿಸ್ಕೊತಾ ಇದ್ದಾರೆ. ಹಾಗಾದ್ರೆ ವೆಡ್ಡಿಂಗ್ ಆನಿವರ್ಸರಿ ಸೇಮ್ ಡೇಟ್ ಅಲ್ಲಿ ಯಾವಾಗ ಬರುತ್ತೆ ಅಂತ ಕ್ವಶನ್. ಈ ರೀತಿ ಪ್ರಾಬ್ಲಮ್ ಬಂದಾಗ ಯಾವಾಗ ಮತ್ತೆ ಅದೇ ಡೇಟು ಸೇಮ್ ಅದೇ ರೀತಿ ಬರುತ್ತೆ ಅಂತ ಕ್ವಶನ್ ಕೇಳಿದಾಗ ಈ ಫಾರ್ಮ್ಯಾಟ್ ನ ಯೂಸ್ ಮಾಡಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಇಯರ್ ಯಾವುದು? ನಾರ್ಮಲ್ ಇಯರ್ 1998 ಅಪ್ ಟು ಈ ರೀತಿ ಪ್ರಾಬ್ಲಮ್ ಸೇಮ್ ಡೇಟ್ ಅಂತ ಬಂದಾಗ ಅಪ್ ಟು 7 ಬರೋ ತನಕ ಕ್ಯಾಲ್ಕುಲೇಟ್ ಆಲ್ರೆಡಿ ನಿಮ್ಗೆ ಹಿಂಟ್ ಕೊಟ್ಟಿದ್ದೀನಿ ನಾನು ನಿಮಗೆ. 1997 ಅಂದ್ರೆ ಇದು ನಾರ್ಮಲ್ ಇಯರ್ 1 ಬರುತ್ತೆ ಕೂಡಬೇಕು. 98 ಅಂದ್ರೆ ಇದು 1, 99 ಅಂದ್ರೆ ಇದು ಕೂಡ 99, ಸಾರಿ ಇದು 98 ಅಲ್ಲ, ನೆಕ್ಸ್ಟ್ ಇಯರ್ ಹಾಕೋಬೇಕು 99. ನೆಕ್ಸ್ಟ್ 2000ಗೆ ಲೀಪ್ ಇಯರ್ ಆಗುತ್ತೆ. 98, 99, 2000 ಅಂದ್ರೆ ಇದು ಲೀಪ್ ಇಯರ್ 4 ಡಿವೈಡೆಡ್ ಅದನ್ನ ಲೀಪ್ ಇಯರ್ ಆದ್ರೆ 2 + 2 ಆಡ್ ಮಾಡ್ತೀವಿ. ನೆಕ್ಸ್ಟ್ 1 2001 1 2002 ಎಷ್ಟಾಯ್ತು ಈಗ? 4 3 4 1 5 ಆಯ್ತು, ಇನ್ನೂ 2 ಬರಬೇಕು 1 2003 ಇದು ಕೂಡ 1. ಇಲ್ಲಿಗೆ 7 ಕರೆಕ್ಟ್ ಆಗಿ ಕೂಡ್ದಾಗ ಬಂತು. ಆ 7 ಬಂತಷ್ಟೇ ನಿಲ್ಲಿಸಿ ಅಂತ ಹೇಳಿದ್ದೆ. 2003 ನ ಅದೇ ಇಯರ್ ಆಗಿ ಬರುತ್ತೆ, ಸೇಮ್ ಅದೇ ಡೇಟು ಟ್ಯೂಸ್ಡೇ ಆಗಿ ಇರುತ್ತೆ. 2003 ಇಸ್ವಿ ಅವ್ರ ಮ್ಯಾರೇಜ್ ಆನಿವರ್ಸರಿ ಅದೇ ಡೇಟ್ ಅಲ್ಲಿ ಬರುತ್ತೆ. ಯಾವತ್ತು ಟ್ಯೂಸ್ಡೇ ಬಂದಿದೆ 2003 ಮತ್ತೆ ಟ್ಯೂಸ್ಡೇ ಅದೇ ದಿವಸದಲ್ಲಿ ಬರುತ್ತೆ. ಇಷ್ಟೇ. ಈ ರೀತಿ ಬಂದಾಗ ಪ್ರಾಬ್ಲಮ್ಗಳನ್ನ ನಾವು ಈ ರೀತಿ ಶಾರ್ಟ್ ಔಟ್ ಮಾಡಿದಾಗ ನಾವು ಈಸಿಯಾಗಿ ಆನ್ಸರ್ ಕಂಡು ಇಟ್ಕೋಬಹುದು. ಈ ರೀತಿ ಯಾವ್ದು ಪ್ರಾಬ್ಲಮ್ ಅಂದ್ರೂ ಇದನ್ನ ಅಪ್ಲೈ ಮಾಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ದ ಲಾಸ್ಟ್ ಡೇ ಆಫ್ ದ ಸೆಂಚುರಿ ಕೆನಾಟ್ ಬಿ. ನಾನು ಆಲ್ರೆಡಿ ಆನ್ಸರ್ ಹೇಳಿದ್ದೀನಿ ಸ್ನೇಹಿತರೆ. ನಿಮ್ಗೆ ಆಲ್ರೆಡಿ ಹೇಳ್ದಾಗೆ 100 ಇಯರ್ಗೆ 5 ಬರುತ್ತೆ, 200 ಇಯರ್ಗೆ 3 ಬರುತ್ತೆ, 300 ಇಯರ್ಗೆ 1 ಆಡ್ ಡೇ ಬರುತ್ತೆ. ಅದೇ ರೀತಿ 400 ಇಯರ್ಗೆ 0 ಆಡ್ ಡೇ ಬರುತ್ತೆ. 0 ಬಂದರೆ ಸಂಡೇ, 1 ಬಂದರೆ ಮಂಡೇ, 3 ಬಂದರೆ ವೆಡ್ನೆಸ್ಡೇ ಆ್ಯಂಡ್ 5 ಬಂದರೆ ಯಾವುದು ಸ್ನೇಹಿತರೆ? 5 ಬಂದರೆ ಫ್ರೈಡೇ ಅಂತ ಅರ್ಥ. ಈ ಫ್ರೈಡೇ ಈ ಮಿಕ್ಕಿದ ಡೇಸ್ ಯಾವುದು? ಉಳಿದಿರೋ ಡೇಸ್ ಕೆನಾಟ್ ಬಿ ಅಂತ ಕೊಟ್ಟಿದ್ದಾನೆ. ಯಾವ್ಯಾವ್ದು ಬರುತ್ತೆ? ಟ್ಯೂಸ್ಡೇ ಬರುತ್ತೆ, ಥರ್ಸ್ಡೇ ಬರುತ್ತೆ, ಸ್ಯಾಟರ್ಡೇ. ಈ ದಿನಗಳು ಗ್ಯಾರಂಟಿ ಬರಲ್ಲ ಆ ಸೆಂಚುರೀಸ್ ಅಲ್ಲಿ. therefore ಆನ್ಸರ್ ಈಸ್ ಸಿ, ಟ್ಯೂಸ್ಡೇ, ಥರ್ಸ್ಡೇ, ಸ್ಯಾಟರ್ಡೇ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಎಕ್ಸ್ ವೀಕ್ಸ್ ಅಂಡ್ ಎಕ್ಸ್ ಡೇಸ್ ಅಂತ ಕೇಳಿದ್ದಾನೆ. ನಮಗೆ ಎಕ್ಸ್ ವೀಕ್ಸ್ ಅಂದ್ರೆ ಒಂದು ವಾರಕ್ಕೆ ಎಷ್ಟು ದಿವಸ ಸ್ನೇಹಿತರೆ? 7 ದಿನಗಳು. ನಮಗೆ ಎಷ್ಟು ವೀಕ್ ಬರುತ್ತೆ ಅಂತ ಗೊತ್ತಾ, ಅದಕ್ಕೆ ಎಕ್ಸ್ ಅಂತ ತಗೋತೀನಿ. ಅದೇ ರೀತಿ ಅಂಡ್ ಎಕ್ಸ್ ಡೇಸ್ ಅಂತ ಎಷ್ಟು ಡೇಸ್ ಅಂತ ಬರುತ್ತೆ ನನಗೆ ಗೊತ್ತಿಲ್ಲ. therefore 7x + 8x. ಆನ್ಸರ್ 8x ಆಗಿದೆ ಸ್ನೇಹಿತರೆ. if ಆನ್ಸರ್ ಫಸ್ಟ್ ಒನ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. ಓಕೆ, 13 May 2006 ಇದು ಸೇಮ್ ಪ್ರಾಬ್ಲಮ್. ನಾನು ಒಂದೇ ಮೆಥಡ್ ಮಾಡ್ತೀನಿ, ನೀವು ಬೇಕಾದ್ರೆ 2 ಮೆಥಡ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. 16 4 ಡಿಜಿಟ್ ಇದ್ದದ್ದು ಡಿವೈಡೆಡ್ ಬೈ ಕ್ವಶನ್ 4, ಡೇಟ್ 13 ಮೇ ಅಂತಂತಂದ್ರೆ 01, ಇಯರ್ ಟು ಇವಾಗ ಸೆಂಚುರಿ ಅನ್ಸಿದ್ರೆ 06. ಇದು ಕೂಡಿದಾಗ ಎಷ್ಟು ಬರುತ್ತೆ? 29, 30, 40 ಬರುತ್ತೆ. 40 ಡಿವೈಡೆಡ್ ಬೈ 7, 7 5 35, 5 ದ ರಿಮೈಂಡರ್. 5 ಅಂದ್ರೆ ಯಾವ್ದ್ರಲ್ಲಿ ಬರುತ್ತೆ? ಶುಕ್ರವಾರ ಆ ಡೇಟ್ ಆಗಿರುತ್ತೆ. 13 ಮೇ 2016 ಯಾವತ್ತಾಗಿರುತ್ತೆ ಡೇಟು? ಶುಕ್ರವಾರ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಆನ್ಸರ್. ಬೇಕಾದ್ರೆ ಆ ಮೆಥಡ್ ಕೂಡ ಚೂಸ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್. ಫಸ್ಟ್ ಡೇ ಆಫ್ ದ ಸರ್ಟೆನ್ ಮಂತ್ ಈಸ್ ಥರ್ಸ್ಡೇ. ಓಕೆ, ಇದು ಕೂಡ ತುಂಬಾ ಈಸಿ ಆಗಿದೆ ಕ್ವಶನ್. ಫಸ್ಟ್ ಡೇ ಆಫ್ ದ ಮಂತ್ ಅಂದ್ರೆ ಥರ್ಸ್ಡೇ ಆಗಿದೆ ಅಂತೆ. ಅಂದ್ರೆ 28 ಎಷ್ಟು? ನಾನು ಆಲ್ರೆಡಿ ಅದೇ ಫಸ್ಟ್ ಡೇ ಅಂತ ಕೊಟ್ಟಿದ್ದೇನೆ ನಿಮಗೆ, ಹಿಂಟ್ ಇಲ್ಲೇ ಕೊಟ್ಬಿಟ್ಟಿದ್ದೇನೆ. ಫಸ್ಟ್ ಡೇ ಥರ್ಸ್ಡೇ ಅಂತ 7 ಡೇಸ್ನ ಆ್ಯಡ್ ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ನೆಕ್ಸ್ಟ್ 7 ಡೇ 8 ಬರುತ್ತೆ, ನೆಕ್ಸ್ಟ್ ಡೇಟು 8 ಬರುತ್ತೆ. ನೆಕ್ಸ್ಟ್ ಆಮೇಲೆ 8 ಆದ್ಮೇಲೆ 7 ಅಂದ್ರೆ 15 ಬರುತ್ತೆ. ನೆಕ್ಸ್ಟ್ 8 7 ಆ್ಯಡ್ ಮಾಡಿ 22, 29, 28 ಡೇ ಯಾವ್ದು ಬರುತ್ತೆ? ಇದು ಥರ್ಸ್ಡೇ ಅಂತಂದ್ರೆ 28 ಹಿಂದಿನ ದಿವಸ ಆಗಿರುತ್ತೆ, ವೆಡ್ನೆಸ್ಡೇ. therefore ಆನ್ಸರ್ ಈಸ್ ವೆಡ್ನೆಸ್ಡೇ ಇಸ್ ದ ಆನ್ಸರ್. ಬುಧವಾರ ಇದಕ್ಕೆ ಆನ್ಸರ್ ಆಗಿದೆ ಸ್ನೇಹಿತರೆ. ಈ ರೀತಿ ಕ್ವಶನ್ಗಳನ್ನ ನೋಡ್ತಾನೆ ನೀವು ಈಸಿಯಾಗಿ ನಿಮ್ಮ ತಲೆನ ಓಡಿಸಿ ಈಸಿಯಾಗಿ ಆನ್ಸರ್ನ ತಗೋಬಹುದು. ನಿಮ್ಮ ಮೆಥಡ್ ಯಾವ ಚೂಸ್ ಮಾತ್ರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರು ಅಷ್ಟೇ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಆನ್ 24 January 2006 ಫಾಲ್ಸ್ ಆನ್ ಥರ್ಸ್ಡೇ ಫಾಲ್ಸ್ ಅದ. 24 ಜನವರಿ 2016 ಗುರುವಾರ ಬರುತ್ತಂತೆ. ಆನ್ ವಾಟ್ ವಾಸ್ ದ ಡೇ ಆಫ್ ದ ವೀಕ್ 24th May 2016 ಅಂತ ಕ್ವಶನ್ಗೆ ಒಂದೇ ಏರಿ ಕೇಳಿದ್ದಾನೆ. therefore ನಾನು ಇಲ್ಲಿ ಹೇಳಿರೋದಾಗೆ ಜನವರಿ
ಅಂದರೆ 31 ಡೇ ಬರುತ್ತೆ. 31 ಮೈನಸ್ 24 ಅಂದರೆ ಎಷ್ಟು ಬರುತ್ತೆ ಸರ್? 7. ಇದನ್ನು ನಾನು ಡೈರೆಕ್ಟಾಗಿ ಇದನ್ನು 7 ಅಂತ ಬರ್ಕೋತೀನಿ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ, ಇದು ಲೀಪ್ ಇಯರ್ ಆಗಿರೋದ್ರಿಂದ ನಾನು 1 ಅಂತ ಬರ್ಕೋತೀನಿ. ಯಾಕಂದರೆ ಫೆಬ್ರವರಿ 1 ಬರುತ್ತೆ. ನೆಕ್ಸ್ಟ್ ಮಾರ್ಚ್ ಯಾವತ್ತು? 3. ಏಪ್ರಿಲು, ಮೇ ಅಂತ ಇರೋದು 24 ಅಂತ ನಾನು ಸೇರಿಸ್ಕೋತೀನಿ. ಮೇ ಅನ್ನೋದು 24 ಯಾವಾಗ ಬರುತ್ತೆ ಅಂತ ಸೇಮ್ ಡೇಟ್ ಆಗಿರೋದ್ರಿಂದ ಅಪ್ ಟು 3 ಅಂತ ನಾನು ಕೂಡ್ಕೋತೀನಿ ಸ್ನೇಹಿತರೆ, ಸೇಮ್ ಡೇಟು. ಈಗ ಎಷ್ಟಾಗುತ್ತೆ? ಸೇಮ್ ಡೇಟ್ ಆಗಿರೋ ನಾನು 3 ಅಂತ ಡೈರೆಕ್ಟ್ ಆಗಿ ಬರೆದೆ. ದೇರ್ಫೋರ್ ಕೂಡಿದಾಗ ಎಷ್ಟು ಬರುತ್ತೆ? 16 ಬರುತ್ತೆ. 16 ಡಿವೈಡೆಡ್ ಬೈ 7 ಬರೆದ್ರೆ ರಿಮೈಂಡರ್ ಎಷ್ಟು ಬರುತ್ತೆ? 2. ಆಕ್ಚುಲಿ 2 ಬಂತು. ಕ್ವಶನ್ ಕೇಳಿರೋದು ತರ್ಸ್ಡೇ ಕೇಳಿರೋದ್ರಿಂದ ತರ್ಸ್ಡೇ ಅಂತಂದ್ರೆ ತರ್ಸ್ಡೇ ಪ್ಲಸ್ 2 2 ದಿವಸ ಆ್ಯಡ್ ಮಾಡಿದ್ರೆ ಯಾವ್ದು ಬರುತ್ತೆ? ಸ್ಯಾಟರ್ಡೇ. ಗುರುವಾರ ಆದಮೇಲೆ 2 ಡೇ ಆ್ಯಡ್ ಮಾಡಿದ್ರೆ ತರ್ಸ್ಡೇ. ಅಥವಾ ನಿಮಗೆ ತರ್ಸ್ಡೇ ಅಂತ ಗೊತ್ತಿದ್ರೆ ಎಷ್ಟು? 4 + 2 6. 6 ಯಾವ್ದ್ರಲ್ಲಿ ಬರುತ್ತೆ? ಸ್ಯಾಟರ್ಡೇ ಬರುತ್ತೆ. ಶನಿವಾರ ಆನ್ಸರ್ ಇದಕ್ಕೆ. ಈ ರೀತಿ ಮೆಥಡ್ಗಳನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾವುದೇ ಮೆಥಡ್ ನಿಮಗೆ ಮೆಥಡ್ ಯಾವ ಚೂಸ್ ಮಾಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್, ನಿಮ್ಗೆ ಯಾವುದೇ ಡೌಟ್ ಇರೋ ಕಮೆಂಟ್ ಸೆಕ್ಷನ್ ಅದನ್ನು ಇನ್ನೊಂದ್ಸಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ಇಫ್ 5th Jan 2007 is Monday, okay, on which day will falls on 5th Jan 2010? ಓಕೆ, ನಾನು ಆಲ್ರೆಡಿ ಸೇಮ್ ಮೆಥಡು ಯಾವತ್ತು ಬರುತ್ತೆ ಸೇಮ್ ಡೇ ಇದೆ. 2008 1 2 ಬರುತ್ತೆ. ಲೀಪ್ ಇಯರ್ 2008 ಅಂತಂದ್ರೆ ನೆಕ್ಸ್ಟ್ ಇಯರ್ ಯಾವ್ದು ಇರುತ್ತೆ? ಲೀಪ್ ಇಯರ್ ಆಗಿರುತ್ತೆ. ಲೀಪ್ ಇಯರ್ ಇದ್ರೆ ಏನು ಮಾಡಬೇಕು ನಾವು? +2 ಆ್ಯಡ್ ಮಾಡಬೇಕು. 2009 ಅವೇರ್ ಆಗಿರಿ. ಲೀಪ್ ಇಯರ್ ಬಂದ ತಕ್ಷಣಕ್ಕೆ ಅದು 2 ಹಾಕಬೇಕು. 2010 ಅಂತ ಕೇಳಿ ಸ್ಟಾಪ್ ಮಾಡಿ. 2010 ಅಂದರೆ 1 ಯಾವತ್ತು? 4 ಬರುತ್ತೆ. ಈ 4ಕ್ಕೆ ಯಾವುದು ಕೂಡಬೇಕು? 1 ಕೂಡಬೇಕು. ಮಂಡೇ ಅಂತಂದ್ರೆ 1 1 + 4 5. 5 ಯಾವುದಕ್ಕೆ ಯಾವ ಟೇಬಲ್ ಇದೆ? 5 ಫ್ರೈಡೇ ಆಗಿರುತ್ತೆ, ಶುಕ್ರವಾರ ಆಗಿರುತ್ತೆ. ಆನ್ಸರ್ ಎಷ್ಟು ಸಿಂಪಲ್ ಅಲ್ಲ? ನಿಮಗೆ ಡೇಸ್ನ ನಿಮಗೆ ಗೊತ್ತಿರೋ ಯಾವ್ಯಾವ ಇಯರಲ್ಲಿ ಲೀಪ್ ಇಯರ್ ಅಂತ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಯಾವುದೇ ಪ್ರಾಬ್ಲಮ್ ಕೂಡ. ನೆಕ್ಸ್ಟ್ ಪ್ರಾಬ್ಲಮ್, ಇಫ್ 6th March 2005 as Tuesday, ಇದು 6 ಮಾರ್ಚ್ 2005 ಇದೆ. 6th March 2004 ಅಲ್ಲಿ ಏನಾಗಿದೆ? ಲೀಪ್ ಆಲ್ರೆಡಿ ಹೇಳಿದಾಗ 2004 ಲೀಪ್ ಇಯರು. ಈಗ ನಾನೇ ಮಾಡಿ 2005ನ ಹಿಂದಕ್ಕೆ ತಗೊಂಡು ಹೋಗ್ತೀನಿ. 2005 ಅಂತಂದರೆ ನಾರ್ಮಲ್ 1 ಇಯರು. ದೇರ್ಫೋರ್ ನಾರ್ಮಲ್ 1 ಇಯರ್ ಅಂತಂದರೆ ಯಾವ ದಿವಸ ಕೊಟ್ಟಿದ್ದಾನೆ? ಟ್ಯೂಸ್ಡೇ ಅಂತ ಕೊಟ್ಟಿದ್ದಾನೆ. ಟ್ಯೂಸ್ಡೇ ಅಂತಂದರೆ 1 ಡೇಸ್ ಬ್ಯಾಕ್ ಆದರೆ ಮಂಡೇ. ಆನ್ಸರು ಮಂಡೇ ಆಗಿರುತ್ತೆ ಸ್ನೇಹಿತರೆ. 2004 ಆನ್ಸರ್ ಮಂಡೇ. ಯಾಕಂದರೆ 2004 ಅಂದರೆ 2005 ನನಗೆ ಆಲ್ರೆಡಿ ಗೊತ್ತಿರೋದು. ಇದು 2005 ನಾರ್ಮಲ್ ಇಯರು, ಲೀಪ್ ಇಯರ್ ಅಲ್ಲ. ಅದರಿಂದ 1 ಪ್ಲಸ್ ಆರ್ ಮೈನಸ್ ಅಂತೇಳಿ ಇಲ್ಲಿ ಮೈನಸ್ ಹೋಗಿ 2004 ಹಿಂದಿನ ಇಯರ್, ಅದು ಹಿಂದಿನ ಇಯರ್ ಅದನ್ನು ನಾನು -1 ಹಾಕ್ತೆ. ಮಂಡೇ -1 ಅಂತಂದ್ರೆ ಸಾರಿ, ಇಲ್ಲಿ ಕೊಟ್ಟಿರೋದು ಯಾವುದು? ಟ್ಯೂಸ್ಡೇ -1 ಅಂತಂದ್ರೆ ಮಂಡೇ ಆಗಿರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್, ದ ಕ್ಯಾಲೆಂಡರ್ ಫಾರ್ ದ ಇಯರ್ 2000 ವಿಲ್ ಬಿ ದ ಸೇಮ್ ಇಯರ್. ಮತ್ತೆ ಇದು ಸೇಮ್ ಕ್ವಶನ್, ಮತ್ತೆ ಅದೇ ರೀತಿ ಕ್ವಶನ್ ಬರ್ತಿದೆ. ಓಕೆ, ನಾನು ಆಲ್ರೆಡಿ ಹೇಳಿದೆ 2001 ಮತ್ತೆ ಯಾವುದು 7 ಬರೋ ತನಕ ಅಡಿಷನ್ ಮಾಡ್ತೀವಿ. ನಾನು ಆಲ್ರೆಡಿ ಹೇಳಿದಾಗ ಈ ರೀತಿ ಪ್ರಾಬ್ಲಮ್ ಅಪ್ ಟು 7 ಬರೋ ತನಕ ಕೂಡೋ ತನಕ ಬರೀರಿ. ನೆಕ್ಸ್ಟ್ 2002 ಅಂತಂದ್ರೆ 1. ಓಕೆ, 2010 ನಮಗೆ ತೋರಿಸ್ತಾ ಡೈರೆಕ್ಟ್ ಆಗಿ ನಾವು ಈಸಿಯಾಗಿ ಮಾಡ್ಬಿಡ್ಬೋದು. 2003 ಅಂದರೆ 1 4 ಲೀಪ್ ಇಯರು 2 2004 ಅಂದರೆ ಲೀಪ್ ಇಯರು 5 ಟೋಟಲ್ 4 ಆಯಿತು. 1 5 6 1 7 ಒಟ್ಟು 6 1. ದೇರ್ಫೋರ್ 2007 ಅದೇ ಇಯರ್ ಸೇಮ್ ಆಗಿರುತ್ತೆ ಸ್ನೇಹಿತರೆ. 2007 ಸೇಮ್ ಡೇಟು ಅದೇ ಡೇಟಲ್ಲಿ ಬರುತ್ತೆ ಅಂದರೆ 2007 ಅದೇ ಡೇಟಲ್ಲಿ ಬರುತ್ತೆ. ಆನ್ಸರ್ 2007 ಇಸ್ ದ, ಈ ಕ್ವಶನ್ಗೆ 2007 ಇಷ್ಟ ಅಂತ ಅದೇ ಡೇಟು ಸೇಮ್ ಡೇಟ್ ಆಗಿ ಬರುತ್ತೆ. ಈಗ 1st ಜನವರಿ ಇತ್ತಂದ್ರೆ ಮತ್ತೆ ರಿಟರ್ನ್ ಆಗಿ 2007 ಅದೇ ಡೇಟ್ ಬರುತ್ತೆ, ಅದೇ ಇಯರ್ ಥರನೇ ಬರುತ್ತೆ ಅದು. ಈ ರೀತಿ ನಾವು ಈಸಿಯಾಗಿ ನಂಬರ್ನ ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಇಯರ್ ಶುಡ್ ಬಿ ದ ಸೇಮ್ ಆಸ್. ಇಲ್ಲೊಂದು ನಾನು ಹಿಂಟ್ ಕೊಡ್ತೀನಿ. ಯಾವುದೇ ಒಂದು ಲೀಪ್ ಇಯರ್ ಬಂತು ಅಂತ ತಿಳ್ಕೊಳ್ಳಿ, ನಿಮಗೆ ಯಾವುದೇ ಕ್ವಶನ್ನು ಯಾವುದೋ ಒಂದು ಎಕ್ಸಾಮಲ್ಲಿ ಜಸ್ಟ್ ಏನು ಮಾಡಿ ಅಂದರೆ +28 ಆ್ಯಡ್ ಮಾಡಿ. ಲೀಪ್ ಇಯರ್ +28 ಆ್ಯಡ್ ಮಾಡಿ. 2004 + 28 2032 ಇಷ್ಟೇ ಆನ್ಸರ್. ಲೀಪ್ ಇಯರ್ ಬಂತು ಅಂತ ನಿಮ್ಮ ತಲೆಯಲ್ಲಿ ಹೋಗಿರಬೇಕು. ಆರ್ಡಿನಿಯರ್ ಇಯರ್ ಆದರೆ ಕೂಡ್ಕೊಂಡು ಹೋಗಿ ಲೀಪ್ ಇಯರ್ 1+1+ ಅಂತಂತ ಒಂದೇ 2 ಅಂತ. ಬಟ್ ಇಲ್ಲಿ ಲೀಪ್ ಇಯರೇ ಕೊಟ್ಟಿದ್ದೀನಿ ಸೇಮ್ ಡೇಟ್. ಇನ್ನು ಯಾವಾಗ ಬರುತ್ತೆ ಅಂದರೆ ಇದು 28 ವರ್ಷ ಆದಮೇಲೆ ಅದು ಸೇಮ್ ಡೇಟ್ ಬರುತ್ತೆ. ಅದರಿಂದ ಡೈರೆಕ್ಟ್ ಆಗಿ 28 ವರ್ಷನ ಆ್ಯಡ್ ಮಾಡಿ. 2032 ಇಸ್ ದ ಆನ್ಸರ್. 2004ಗೆ 28 ಆ್ಯಡ್ ಮಾಡಿ 2032.
ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ, ಆನ್ ವಿಚ್ ಡೇಟ್ ಏಪ್ರಿಲ್ 2013, ಇಲ್ಲಿ ನನಗೆ ಯಾವುದೇ ಡೇಟ್ ಕೊಟ್ಟರೆ ಮಂಡೇ ಯಾವತ್ತು ಸೇಮ್ ಆಲ್ರೆಡಿ ನಾನು ಇದನ್ನ ಪ್ರಾಬ್ಲಮ್ ಮಾಡಿದ್ದೀನಿ ಇದೇ ಥರದ ಪ್ರಾಬ್ಲಮ್. ಓಕೆ, ಏಪ್ರಿಲ್ 1 ಅಂತ ತಗೊಳ್ಳಿ, ಏಪ್ರಿಲ್ನ 1 ತಗೊಳ್ಳಿ, ಯಾವಾಗ ಬರುತ್ತೆ ಅಂತ ಏಪ್ರಿಲ್ 1 2013. ನೆಕ್ಸ್ಟ್ ಮಂಡೇ ಯಾವಾಗ ಫಾಲ್ ಆಗುತ್ತೆ ಅಂತ ಈಸಿ ಆಗಿರ್ಬೋದು. 13 ಏಪ್ರಿಲ್ 1 ಅಂತಂದ್ರೆ ಇಲ್ಲಿ ನಾನೇನು ತಗೋತೀನಿ ಅಂತಂದ್ರೆ ಲಾಸ್ಟ್ ಟು ಡಿಜಿಟ್ ತಗೋತಾನೆ ಇಯರಲ್ಲಿ 3. ನೆಕ್ಸ್ಟ್ ಯಾವ್ದ್ರಲ್ಲಿ ಹೋಗುತ್ತೆ, ಇದು 3 ಹೋಗುತ್ತೆ, 4 3 12 ಹತ್ರ ಆಗೋದು. ಡೇಟ್ ಯಾವುದು 1 ಅಂತ ತಗೊಂಡಿದ್ದೀನಿ. ಮಂತ್ ಯಾವುದು ಸ್ನೇಹಿತರೆ, ಏಪ್ರಿಲ್ ಅಂತಂದ್ರೆ 6, ಇಯರು 2000 ಇಸ್ವಿ ಮತ್ತೆ 6. therefore 6 + 6 12 12 13 16 therefore 29 ಡಿವೈಡ್ ಬೈ 7 ಮಾಡಿದ್ರೆ ರಿಮೈಂಡರ್ ಎಷ್ಟು ಬರುತ್ತೆ ಸ್ನೇಹಿತರೆ, ರಿಮೈಂಡರ್ ಎಷ್ಟು ಬರುತ್ತೆ, 1 ಬರುತ್ತೆ. 1 ಬಂದಿದೆ ಅಂತಂದ್ರೆ ಇದು ಯಾವುದು ಮಂಡೇ. ಓಕೆ, ಕ್ವಶನ್ ಕೇಳೋದು ಮಂಡೇ ಆಗಿದೆ, therefore ಮಂಡೇ ಇಸ್ ದ ಆನ್ಸರ್. ಯಾವ್ಯಾವ ಡೇಟ್ ಬರುತ್ತೆ ಅಂತ ಕೇಳಿದ್ರೆ ಕ್ವಶನ್ 1 8 15 ಕೂಡ್ಕೊಂಡು ಹೋಗಿ 22 29. ಕ್ವಶನ್ ಇದು ಈಸಿ ಆಗಿದೆ, ಯಾಕಂದ್ರೆ ಮಂಡೇಲಿ ಯಾವತ್ತೇ ಬಂದಿದೆ ಅಂತಂದ್ರೆ ಅಲ್ಲಿಗೆ ನಿಲ್ಲಿಸಿ. ಅದೇನಾರು ಟ್ಯೂಸ್ಡೇ ಅಂತ ಕೊಟ್ಟಿದ್ರೆ +1 ಆಡ್ ಮಾಡ್ಕೋತೀವಿ, ಆ +1 ಆಡ್ ಮಾಡ್ಕೊಂಡು ಅದಕ್ಕೆ ಡೇಟ್ಗಳನ್ನ ಆಡ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ಆಶಾ ರಿಮೆಂಬರ್ಸ್ ದಟ್ ಅವರ್ ಬ್ರದರ್ ಬರ್ತ್ಡೇ ಈಸ್ ಬಿಟ್ವೀನ್ 12 and 16 ಅಂತೆ. ಈ ಡೇಟ್ ಅಲ್ಲಿ ಬರುತ್ತೆ ಅಂತ ಅವ್ರ ಬ್ರದರ್ ಬರ್ತಾರೆ. ಈ ರೀತಿ ಪ್ರಾಬ್ಲಮ್ಗಳು ಯಾವಾಗ ಬರುತ್ತೆ ಅಂತಂದಾಗ ಇವೆರಡರ ಮಧ್ಯದಲ್ಲಿ ಯಾವ್ದಿದೆ ಸ್ನೇಹಿತರೆ, ಡೇಟ್ಗಳು ಮಿಸ್ಸಿಂಗ್ ಆಗಿರೋದು 13 14 15. ನೆಕ್ಸ್ಟ್ ಕ್ವಶನ್ ಓದಿ, ವೇರ್ ಈಸ್ ಸಿಸ್ಟರ್ ಬರ್ತ್ಡೇ ರಿಮೆಂಬರ್ಸ್ ದಟ್ ಬ್ರದರ್ ಬರ್ತ್ಡೇ ಬಿಟ್ವೀನ್, ಅವ್ರ ಸಿಸ್ಟರ್ ಬರ್ತ್ಡೇ 14 ರಿಂದ 20 ಬಂದಿದೆ. ಯಾವಾಗ ಎಕ್ಸಾಕ್ಟ್ ಅವರಿಬ್ರು ಬರ್ತ್ಡೇ ಆಗಿರುತ್ತೆ ಅಂತ ಕೇಳಿದರೆ ಇವೆರಡು ಬರ್ತ್ಡೇ ಸೇಮ್ ಡೇಟ್ ಮಿಸ್ಸಿಂಗ್ ಆಗಿರೋದು ಯಾವುದು, 15 16 17 18. ಬೇಕಾದ್ರೆ 18 ಲಾಸ್ಟ್ ಆಗಿದೆ ಇಲ್ಲಿ, ಅದನ್ನ ಡೈರೆಕ್ಟ್ ಅನ್ನ 15 ಸೇಮ್ ಇರೋದು ಸಂಖ್ಯೆ ಬಂದ್ರೆ ಅದೇ ಆನ್ಸರ್ ಆಗಿರುತ್ತೆ. ಇಲ್ಲಿ ಎರಡು ಮಧ್ಯದಲ್ಲಿ ಕೊಟ್ಟು ಈ ರೀತಿ ಕ್ವಶನ್ ಕೊಟ್ಟಾಗ ಯಾವುದು ಸಮ ಬರುತ್ತೋ ಕಾಮನ್ ಆಗಿರುತ್ತೋ ಅದನ್ನ ನಾವು ಆನ್ಸರ್ ಆಗಿ, ಇಲ್ಲಿ ಕಾಮನ್ ಆಗಿರೋ ಯಾವುದು ಇಲ್ಲ 15 ಬಿಟ್ಟರೆ, ಅದರಿಂದ ಡೈರೆಕ್ಟ್ ಆನ್ಸರ್ ನಾನು 15 ಅಂತ ಹೇಳ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ದ ಡೇ ಆಫ್ಟರ್ ಟುಮಾರೋ ಈಸ್ ಸ್ಯಾಟರ್ಡೇ ಅಂತ ಹೇಳಿದರೆ ಇಲ್ಲಿ ಸ್ಯಾಟರ್ಡೇ ಅನ್ನೋದು ಡೇ ಆಫ್ಟರ್ ಟುಮಾರೋ ಅಂತ ಕೊಟ್ಟಿದ್ದಾರೆ. ಡೇ ಆಫ್ಟರ್ ಟುಮಾರೋ ಈಸ್ ಸ್ಯಾಟರ್ಡೇ. ಸ್ಯಾಟರ್ಡೇ ಅಂದ್ರೆ ಇಲ್ಲಿ 2 ಡೇಸ್ ಹಿಂದೆ ಆಗಿರುತ್ತೆ. ಹಾಗಾದ್ರೆ ಆ 2 ಡೇಸ್ ಹಿಂದೆ ಅಂದ್ರೆ ಯಾವ್ದಾಗಿರುತ್ತೆ, ಇವತ್ತು ಯಾವ ದಿವಸ ಆಗಿರುತ್ತೆ ಸ್ನೇಹಿತರೆ, ಥರ್ಸ್ಡೇ ಆಗಿರುತ್ತೆ. ಥರ್ಸ್ಡೇ ಆಗುತ್ತೆ. ಡೇ ಆಫ್ಟರ್ ಟುಮಾರೋ ಅಂತಂದ್ರೆ ಮುಂದಿನ ಮಾನ್ಯ ಬೆಳಿಗ್ಗೆ ಅಂತ ಹೇಳಿದ್ರೆ ಥರ್ಸ್ಡೇ ಆಗಿರುತ್ತೆ. 2 ಡೇಸ್ ಹಿಂದಕ್ಕೆ ಹೋದೆ ನಾನು, ಇವತ್ತು ಆಗಿರೋ ಡೇಸು ಥರ್ಸ್ಡೇ ಆಗಿರುತ್ತೆ. ಹಾಗಾದ್ರೆ ಕ್ವಶನ್ ಕೇಳಿದ್ರೆ 3 ಡೇ ಅಂದ್ರೆ ಇನ್ನೊಂದು -1 ಹೋಗ್ಬೇಕು. -1 ಹೋದ್ರೆ ಯಾವ್ದಾಗಿರುತ್ತೆ, ವೆಡ್ನೆಸ್ಡೇ ಅಂತ. ಬುಧವಾರ ಆನ್ಸರ್ ವೆಡ್ನೆಸ್ಡೇ ಇಸ್ ದ ಆನ್ಸರ್. ಈ ರೀತಿ ಪ್ರಾಬ್ಲಮ್ ನಾವು ಒಂದು ಫಿಕ್ಸ್ ಮಾಡ್ಕೊಂಡು ಡೇ ಆಫ್ಟರ್ ಅಂತಂದ್ರೆ ಹಿಂದಿಂಗ್ ಹೋಗ್ಬೇಕು, ಟುಮಾರೋ ಅಂತಂದ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೆ. ದ ಟುಡೇ ಡೇಟ್ ನ ಕಂಡಿಡ್ಕೊಂಡು ಆ ಹಿಂದಿನ ಡೇಟ್ ನ ಕಂಡಿಡ್ಕೊಂಡು 3 ಡೇ ಬಿಫೋರ್ ಅಂದ್ರೆ ಯಾವುದು, ವೆಡ್ನೆಸ್ಡೇ. ನೆಕ್ಸ್ಟ್ ಕ್ವಶನ್, the calendar for the year 2008 will be the same year. ಓಕೆ, ಇಲ್ಲಿ ಲೀಪ್ ಇಯರ್ ಆಲ್ರೆಡಿ ಲೀಪ್ ಇಯರ್ ಬಂತಂತಂದ್ರೆ ಏನಂತ ಕ್ವಶನ್, 28 ಆಡ್ ಮಾಡಿ, 28 ಆಡ್ ಮಾಡಿದ್ರೆ ಎಷ್ಟು, 2008ಕ್ಕೆ 28 ಆಡ್ ಮಾಡಿದ್ರೆ 2036, ಅದು ಸೇಮ್ ಡೇ ಆಗಿರುತ್ತೆ. ಈ ಏನ್ ಡೇಟ್ ಇದೆ ಜನವರಿಯಿಂದ ಡಿಸೆಂಬರ್ ಆ ಡೇಟ್ ಸೇಮ್ ಆಗುತ್ತೆ 2036 ಸ್ನೇಹಿತರೆ. ಅದರಿಂದ ಲೀಪ್ ಇಯರ್ ಅಂತ ಬಂದ್ರೆ ಡೈರೆಕ್ಟ್ ಆಗಿ 28ನ ಆಡ್ ಮಾಡಿ ಆ ಇಯರ್ ಸೇಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಆನ್ ವಾಟ್ ಡೇಸ್ ಏಪ್ರಿಲ್ 2001 ವೆಡ್ನೆಸ್ಡೇ ಫಾಲ್ಸ್ ಅಂತ ಕೇಳಿದಾನೆ ಸ್ನೇಹಿತರೆ. ಓಕೆ, ವೆಡ್ನೆಸ್ಡೇ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಏಪ್ರಿಲ್ ಅಲ್ಲಿ. ಈಗ ನಾನು ಡೈರೆಕ್ಟ್ ಆಗಿ ಒಂದು ಏಪ್ರಿಲ್ 1 ಅಂತ ತಗೋತೀನಿ. ಓಕೆ, ಈ ಮೆಥಡ್ 2000 ನಿಯರ್ ಆಗಿರೋದ್ರಿಂದ ನಾನು ಅದನ್ನ ತಗೊಳಕ್ ಹೋಗಲ್ಲ, ಈ ಮೆಥಡ್ ನ ಚೂಸ್ ಮಾಡ್ತೀನಿ ನಾನು. 2010 ತಗೋತೀನಿ 0. ಏಪ್ರಿಲ್ ಆಗಿದೆ, ಈ ಮೆಥಡ್ ಚೂಸ್ ಮಾಡಿ. ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತೆ ಹತ್ರ ಅಂದ್ರೆ ಈ ಮೆಥಡ್ ಚೂಸ್ ಮಾಡಿ ಸ್ನೇಹಿತರೆ. 2001 ಅಂತಂದ್ರೆ ಅಪ್ ಟು ಏಪ್ರಿಲ್ 0, ಇಲ್ಲಿ ನಾರ್ಮಲ್ ಡೇ ಇಯರ್ ಇದು 0 + 3 + 3 + 1 ಏಪ್ರಿಲ್ 1 ಅಂತ ತಗೋತಾ ಇರುತ್ತಾನೆ ಆ ಡೇಟ್ಗೆ. therefore ಆನ್ಸರ್ 7/7 therefore ಸಂಡೇ ಆನ್ಸರ್ 0 ಇರುತ್ತೆ. 0 ಅಂತಂದ್ರೆ ಸಂಡೇ ಇರುತ್ತೆ. ಇಲ್ಲಿ ಕ್ವಶನ್ ಕೇಳೋದು ಯಾವುದು ಸ್ನೇಹಿತರೆ, ಕ್ವಶನ್ ವೆಡ್ನೆಸ್ಡೇ ಅಂತ. therefore ಸಂಡೇ 1ನೇ ತಾರೀಕು ಆದ್ರೆ ವೆಡ್ನೆಸ್ಡೇ ಯಾವಾಗ ಬರುತ್ತೆ, 2ನೇ ತಾರೀಕು ಮಂಡೇ, 3ನೇ ತಾರೀಕು ಟ್ಯೂಸ್ಡೇ, 4ನೇ ತಾರೀಕು ವೆಡ್ನೆಸ್ಡೇ. therefore 4 ವೆಡ್ನೆಸ್ಡೇ ಆದ್ರೆ ಅದ್ರ ಡೇಟ್ಸ್ಗಳು ಯಾವ್ಯಾವ ಬರುತ್ತೆ, 4 +
7 11 18 25. Therefore ಆನ್ಸರ್ 4 11 18 25 ಯಾವ್ದಲ್ಲಿದೆ ಸ್ನೇಹಿತರೆ? ಓಕೆ, ಆನ್ಸರ್ ಡಿ ಇಸ್ ದ ಆನ್ಸರ್. ನಿಮ್ಗೆ ಯಾವ ಮೆಥಡ್ ಈಗ ಹತ್ರ ಅಂತ ಬಂದಾಗ ಈ ಮೆಥಡ್ ಚೂಸ್ ಮಾಡಿ, ಯಾಕಂದ್ರೆ 2000 ಹತ್ರ ಇದೆ, ಯಾಕಂದ್ರೆ 4ರಿಂದ ಡಿವೈಡ್ ಆಗುತ್ತೆ. ಈ ರೀತಿನೂ ಬೇಕಾ ಆ ಮೆಥಡ್ ಚೂಸ್ ಮಾಡ್ಬೋದು. ನಾನು ಈಸಿ ಅನಿಸ್ತು ಅದಕ್ಕೋಸ್ಕರ ಇದನ್ನೇ ತಗೊಂಡೆ. 25th. ಓಕೆ, ಆನ್ ಟುಡೇ ಈಸ್ ಮಂಡೇ, ಆಫ್ಟರ್ 61 days ವಾಟ್ ವಿಲ್ ಬಿ ದ ಡೇ? ಟುಡೇ ಈಸ್ ಮಂಡೇ, ಆಫ್ಟರ್ 61 days ವಾಟ್ ವಿಲ್ ಬಿ? ಆಫ್ಟರ್ 61 days ಅಂತ ಕೇಳಿದ್ದಾನೆ. ಡೈರೆಕ್ಟ್ ನಾನು 7ಗೆ ಮಲ್ಟಿಪ್ಲೈ ಮಾಡ್ತಿಗೆ ಮಂಡೇ ಅಂತ ಕೊಟ್ಟಿದ್ದಾನೆ. ರಿಮೈಂಡರ್ ಎಷ್ಟು ಬರುತ್ತೆ? 7 8 56. ರಿಮೈಂಡರ್ ಎಷ್ಟು? 5. ಮಂಡೇ ಅಂತಂದ್ರೆ 1. ಮಂಡೇಗೆ ನಾನು ಏನು ಮಾಡ್ತೀನಿ ಅಂತಂದ್ರೆ 5ನ ಕೂಡ್ತೀನಿ. 1 + 5 6. 6 ಯಾವ್ದ್ರಲ್ಲಿ ಬರುತ್ತೆ? ಸ್ಯಾಟರ್ಡೆ. ಟೇಬಲಲ್ಲಿ ಯಾವ್ದು ಬರುತ್ತೆ? ಸ್ಯಾಟರ್ಡೆ ಬರುತ್ತೆ. ಇಷ್ಟೇ. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ? ಈ ರೀತಿ ಪ್ರಾಬ್ಲಮ್ನ ನಾವು ಈಸಿಯಾಗಿ ಯಾವುದೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ದ ಲಾಸ್ಟ್ ಟಿಕೆಟ್ ಸೆಂಚುರಿ ಕೆನಾಟ್ ಬಿ. ನಾನು ಆಲ್ರೆಡಿ ಹೇಳಿದಾಗ ಕ್ವಶನ್ ರಿಪೀಟ್ ಆಗಿದೆ ಸ್ನೇಹಿತರೆ. ಆನ್ಸರು ನಮ್ಗೆ ಆಲ್ರೆಡಿ ಹೇಳಿದಾಗ ಗೊತ್ತು. ನಮಗೆ 100 ಇಯರ್ ಆದರೆ 5, 200 ಇಯರ್ಗೆ 3, 300 ಇಯರ್ಗೆ 1, 400 ಇಯರ್ಗೆ 0 ಆಡ್ ಡೇಸ್ ಬರುತ್ತೆ. 0 ಅಂತಂದ್ರೆ ಸಂಡೇ, ಮಂಡೇ, 3 ಅಂದ್ರೆ ವೆಡ್ನೆಸ್ಡೇ, 5 ಅಂತಂದ್ರೆ ಫ್ರೈಡೆ. ಬರ್ದಿರೋ ಡೇಸ್ ಯಾವುದು? ಇಷ್ಟರಲ್ಲೂ ಕಾಮನ್ ಆಗಿ ಟ್ಯೂಸ್ಡೇ, ಥರ್ಸ್ಡೇ, ಸ್ಯಾಟರ್ಡೇ. ಫಸ್ಟ್ ಒಂದೇ ಆಪ್ಷನ್. ಆನ್ಸರ್ ಎಷ್ಟು ಈಸಿ ಅಲ್ಲ? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ವಿಚ್ ಡೇ ಇಸ್ ನಾಟ್ ಎ ಲೀಪ್ ಇಯರ್? ಲೀಪ್ ಇಯರ್ ಅಲ್ಲದೆ ಇರೋದು, ಯಾಕಂದ್ರೆ ಡಿವೈಡೆಡ್ ಬೈ 4 ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ರಿಮೈಂಡರ್ 0 ಬರುತ್ತೆ, ಅದನ್ನ ಲೀಪ್ ಇಯರ್ ಅಂತ ಹೇಳ್ತೀವಿ. ಯಾವ್ದು ರಿಮೈನಿಂಗ್ ಬರಲ್ಲ? 800 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ 4ನೇ. 2000 ಕೂಡ 4 ಡಿವೈಡ್ ಆಗುತ್ತೆ. 4 200 800, 4 5 500 ಇಂದ ಹೋಗುತ್ತೆ, ಇದು ಕೂಡ ಹೋಗುತ್ತೆ. therefore 700 7 ಇಂದ 4 ಇಂದ ಡಿವೈಡ್ ಆಗಲ್ಲ, ಸಾರಿ 4 ಡಿವೈಡ್ ಆಗಲ್ಲ. therefore ಲೀಪ್ ಇಯರ್ ಯಾವ್ದು ಅಂತಂದ್ರೆ ಆನ್ಸರು 700 ಇಸ್ ದ ಆನ್ಸರ್. ಓಕೆ, ಲಾಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. ಓಕೆ, ಆನ್ ಇಟ್ ವಾಸ್ ಸಂಡೇ ಆನ್ 1st Jan 2006 ಅಂತ. ಫೈಂಡ್ ದ ಡೇ ಆಫ್ ವೀಕ್ ಜನವರಿ. ಇದು ಸೇಮ್ ಕ್ವಶನ್ ರಿಪೀಟೆಡ್ ಆಗಿದೆ. ಓಕೆ, ಸೇಮು. ಈ ಡೇಟ್ ಯಾವಾಗ ಬರುತ್ತೆ? ಜನವರಿ. ಅದೇ 2010 ಯಾವಾಗ ಬರುತ್ತೆ ಅಂತ? 2007 ಅಲ್ಲಿ 1, 2008 ಅಲ್ಲಿ ಲೀಪ್ ಇಯರ್ ಆಗಿರುತ್ತೆ. ಲೀಪ್ ಇಯರ್ ಆಗಿರೋ ಎಷ್ಟು? +2 ಆಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ. 2009 ಅಲ್ಲಿ 1, 2010 ಅಲ್ಲಿ ಬರುತ್ತೆ. ಕ್ವಶನ್ ಕೇರ್ 2010 ಅಲ್ಲಿ ಆದರೆ 4 ಇಂದ ಡಿವೈಡೆಡ್ ಆಗಲ್ಲ, ಲೀಪ್ ಇಯರ್ ಅಲ್ಲ, ಇದು ಆರ್ಡಿನರಿ ಇಯರ್. ಡಿಫರ್ ಕೂಡಿದಾಗ ಎಷ್ಟು ಬರುತ್ತೆ? 5 ಬರುತ್ತೆ. 5 ಅಂತಂದ್ರೆ ಯಾವುದು? ಫ್ರೈಡೆ. ಆನ್ಸರ್ ಇಸ್ ದ ಫ್ರೈಡೆ. ಎಷ್ಟು ಈಸಿ ಅಲ್ಲ? ಇದೇ ರೀತಿ ಪ್ರಾಬ್ಲಮ್ಗಳನ್ನು ಯಾವುದೇ ಇದಾರು ಈಸಿಯಾಗಿ ಇದು ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ, ದಯವಿಟ್ಟು ಲೈಕ್ ಬಟನ್ ಮತ್ತು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ನಾನು ಆಪ್ಟಿಟ್ಯೂಡ್ ಮತ್ತು ರೀತಿ ಎಲ್ಲ ವಿಡಿಯೋಗಳನ್ನು ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಸೆಕ್ಷನ್ ಕೂಡ ವಿಡಿಯೋಸ್ಗಳನ್ನಾಗಲಿ ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, SCF, LCM ಮತ್ತು ಶಾರ್ಟ್ ಕಟ್ಸು ಅದನ್ನು ಐ ಸೆಕ್ಷನ್ ಅಲ್ಲಿ ವಿಡಿಯೋದಲ್ಲಿ ನಿಮ್ಮ ಮೇಲ್ಗಡೆ ಕಾಣಿಸ್ತಿರ್ಬೋದು. ನಿಮ್ಗೆ ಐ ಸೆಕ್ಷನ್ ಕೂಡ ವಿಡಿಯೋದ ಮೇಲೆ ಕಾಣಿಸ್ತಿರುತ್ತೆ. ಈ ರೀತಿ ಆ ಐ ಸೆಕ್ಷನ್ ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡಿದ್ರೆ ಪ್ಲೇ ಲಿಸ್ಟ್ ಓಪನ್ ಆಗುತ್ತೆ. ನಿಮ್ಗೆ ಯಾವುದೇ ರೀತಿ ಮೆಕ್ಯಾನಿಕಲ್ ರಿಲೇಟೆಡ್ ಅಥವಾ ಮ್ಯಾಥ್ಸ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡಿ ಎಲ್ಲ ವಿಡಿಯೋಗಳು ವಾಚ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೂ ಕೂಡ ಕಮೆಂಟ್ ಸಿಕ್ಸಿ ಯಾವುದೇ ಪ್ರಾಬ್ಲಮ್ ನಿಮಗೆ ಅನ್ನೋದಾದ್ರೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನೀವು ಪ್ರಾಬ್ಲಮ್ ಅನ್ನು ಕಳಿಸಿ ನಾನು ಸಾಲ್ವ್ ಮಾಡಿ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು.